ಪ್ರತಿನಿತ್ಯವೂ ಕೂಡ ನಾವು ಬಿಡದಿಯ ಭಾಗದಲ್ಲಿ ರೈತರು ಹಳ್ಳಿಗಳಿಗೆ GBDA ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ರೈತರ ಬಳಿ ಹೋಗಿ ಸರ್ಕಾರದ ಕೆಲವೊಂದಷ್ಟು ವ್ಯಕ್ತಿಗಳು ಮಾಡಿರ್ತಕ್ಕಂಥ ಆದೇಶವನ್ನೇ ಮುಂದಿಟ್ಕೊಂಡು ಇವತ್ತು ಅವ್ರಿಗೂ ಕೂಡ ಬಹುಶಃ ಕೈ ಕಟ್ಟೆ ಹಾಕ್ದಂಗೆ ಆಗಿದೆಯೇನೋ ಅಂತಕ್ಕಂಥದ್ದು ಭಾವಿಸ್ಬೇಕಾಗ್ತದೆ. ಆದರೆ ಈ ವಿಚಾರದಲ್ಲಿ ಪ್ರತಿದಿನ ಯಾತನೆಯನ್ನು ಅನುಭವಿಸ್ತಾ ಇರ್ತಕ್ಕಂಥವರು ಆ ಭಾಗದ ರೈತರು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಬಹಳ ದಿನಗಳಿಂದ ಸರ್ಕಾರದ ಕೆಲವೊಂದಷ್ಟು ದುರುದ್ದೇಶಗಳು ಇವತ್ತು ರೈತರ ವಿರುದ್ಧವಾಗಿ ಅವರ ಜಮೀನನ್ನು ಕಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಏನು ಮಾಡ್ತಾ ಇದ್ದಾರೆ, ಇದನ್ನು PPT ಮೂಲಕ ಒಂದು ಪ್ರೆಸೆಂಟೇಷನ್ನ ಇವತ್ತು ಮಾಧ್ಯಮದ ಮಿತ್ರರ ಮುಂದೆ ಇಡಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನು ಮಾಡಿ ನಮ್ಮ ಪಕ್ಷದ ವಿಧಾನ ಪರಿಷತ್ನ ಸದಸ್ಯರು ಶರವಣ ಸಾಹೇಬರಿದ್ದಾರೆ ಮತ್ತು ಮಾಗಡಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು, ಅವರ ವ್ಯಾಪ್ತಿಗೆ ಸೇರ್ತಕ್ಕಂಥ ಬಿಡದಿಯ ಭಾಗದಲ್ಲಿ ಇವತ್ತು ಆಗ್ತಾ ಇರ್ತಕ್ಕಂಥ ಈ ಒಂದು ಸಮಸ್ಯೆಯ ಕುರಿತಾಗಿ ಅವರು ಕೂಡ ನಮ್ಮ ಜೊತೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಮಾಜಿ ವಿಧಾನ ಪರಿಷತ್ನ ಸದಸ್ಯರು ಶ್ರೀಕಂಠೇಗೌಡರು ಸಾಹೇಬರು, ತಿಪ್ಪೇಸ್ವಾಮಣ್ಣ ಅವರು, ವಕ್ತಾರಗಳಾಗಿರ್ತಕ್ಕಂಥ ಗಂಗಾಧರ ಮೂರ್ತಿಯವರು, ದೇವರಾಜ ಅಣ್ಣ ಅವರು ಮತ್ತು ಪ್ರದೀಪ್ರವರು, ನಾವೆಲ್ಲರೂ ಕೂಡ ಇಲ್ಲಿ ಸೇರಿರ್ತಕ್ಕಂಥದ್ದು ಉದ್ದೇಶ ಒಂದೇ, ರೈತರ ಮೇಲೆ ಆಗ್ತಾ ಇರ್ತಕ್ಕಂಥ ಈ ಒಂದು ಧೋರಣೆ ಏನಿದೆ ಇವೆಲ್ಲವನ್ನು ಖಂಡಿಸಿ ನಾಳೆಯ ದಿನ ಪಕ್ಷದ ವತಿಯಿಂದ ನಮ್ಮ ಪಕ್ಷದ JDLP ನಾಯಕರು ಸುರೇಶ್ ಬಾಬಣ್ಣವ್ರಿಗೂ ಕೂಡ ಹಲವಾರು ದಿನಗಳಿಂದ ಮಾತನಾಡಿದ್ದೇನೆ, ಮಂಜಣ್ಣವರು ಕೂಡ ಮಾತನಾಡಿದ್ದಾರೆ, ಬಹಳ ಜನ ಶಾಸಕರಿಗೂ ಕೂಡ ನಾಳೆಯ ದಿನ ರೈತರು ಏನು ಈ ಒಂದು ಹೋರಾಟವನ್ನು ಹಲವಾರು ದಿನಗಳಿಂದ ಪ್ರತಿನಿತ್ಯವೂ ಕೂಡ ಅಲ್ಲಿ ರೈತ ಹೋರಾಟಗಾರರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸ್ವಾಧೀನ ಪ್ರಕ್ರಿಯೆಯನ್ನು ಕೈ ಬಿಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲರೂ ಏನು ಸೇರಿದ್ದಾರೆ ಅವರೆಲ್ಲರೂ ಕೂಡ ಭೇಟಿಯನ್ನು ಮಾಡಿ ಅವರ ಜೊತೆಯಲ್ಲಿ ಜನತಾದಳ ಪಕ್ಷ ಈ ವಿಚಾರದಲ್ಲಿ ಕೇವಲ ಇದು ಒಂದು ದಿನದ ಹೋರಾಟ ಆಗಲಿ, ಒಂದು ದಿನದ ಒಂದು ಪ್ರತಿಭಟನೆಯ ಕರೆ ಕೊಟ್ಟಿರ್ತಕ್ಕಂಥದ್ದಲ್ಲ. ರೈತರಿಗೆ ಏನು ಅನ್ಯಾಯ ಆಗ್ತಾ ಇದೆ, ಇತ್ತೀಚೆಗೆ ಹಲವಾರು ಘಟನೆಗಳು, ಇತ್ತೀಚೆಗೆ ನಡೆದಿರ್ತಕ್ಕಂಥ ಘಟನೆ ನಮ್ಮ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯಲ್ಲೂ ಇದೇ ರೀತಿ KIDB ಮೂಲಕ ಲ್ಯಾಂಡ್ ಅಕ್ವಿಸಿಷನ್ ಪ್ರಕ್ರಿಯೆ ನಡೀತು. ಈಗಾಗಲೇ ಅಲ್ಲಿ 2 ಬಾರಿ 3 ಬಾರಿ ಲ್ಯಾಂಡ್ ಅಕ್ವಿಸಿಷನ್ ಆಗೋಗಿ ಕೊನೆ ಹಂತಕ್ಕೆ ಇನ್ನೇನು ಅದು ಕೂಡ ಲ್ಯಾಂಡ್ ಅಕ್ವಿಸಿಷನ್ ಆಗೋಗಿದ್ದರೆ ಇನ್ನೇನು ಚನ್ನರಾಯಪಟ್ಟಣ ಹೋಬಳಿಯಲ್ಲಿ ಯಾರು ಕೂಡ ರೈತರು ಉಳಿತಕ್ಕಂಥ ಪ್ರಶ್ನೆ ಇರ್ತಾ ಇರಲಿಲ್ಲ. ಆ ಹಿನ್ನೆಲೆಯಲ್ಲಿ ಬಹುಶಃ ಹತ್ತತ್ರ 1000 ದಿನಕ್ಕಿಂತ ಹೆಚ್ಚು ದಿನಗಳು ರೈತರು ಬೀದಿಲಿಳಿದು ಹೋರಾಟ ಮಾಡಿ ಸದ್ಯದ ಮಟ್ಟಕ್ಕೆ ಒಂದು ಹಂತದ ಒಂದು ರಿಲೀಫ್ ಸಿಕ್ಕಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಅದೇ ರೀತಿ ಇವತ್ತು ಬಿಡದಿನಲ್ಲಿ ಇವತ್ತೇನು ನಿರಂತರವಾಗಿ ರೈತರ ಮೇಲೆ ರಾಜ್ಯ ಸರ್ಕಾರ ನಡ್ಕೊಳ್ತಾ ಇರ್ತಕ್ಕಂಥ ಈ ರೀತಿ ಇದೆ, ಇವೆಲ್ಲವನ್ನು ಖಂಡಿಸಿ ನಾಳೆಯ ದಿನ ಉಗ್ರವಾಗಿ ಜನತಾದಳ ಪಕ್ಷದ ವತಿಯಿಂದ ಒಂದು ಹೋರಾಟ ಮತ್ತು ಪ್ರತಿಭಟನೆಯ ಮೂಲಕ ರೈತರ ಪರವಾಗಿ ಕೇವಲ ಒಂದು ದಿನದ ಹೋರಾಟ ಅಲ್ಲ, ಇದನ್ನು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗ್ತಕ್ಕಂಥದ್ದು ಜನತಾದಳ ಪಕ್ಷದ ಎಲ್ಲ ನಾಯಕರುಗಳ ಒಂದು ಗುರಿ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಜೊತೆಯಲ್ಲಿ ನಾಳೆಯ ದಿನ ನಮ್ಮ ಕೇಂದ್ರದ ಸಚಿವರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರು ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆ ಒಂದು ಹೋರಾಟದಲ್ಲಿ ಪಾಲ್ಗೊಳ್ತಾರೆ.
ಜೊತೆಯಲ್ಲಿ ಮಾಜಿ ಪ್ರಧಾನಮಂತ್ರಿಗಳು ಪಕ್ಷದ ವರಿಷ್ಠರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ರೈತರನ್ನ ಉದ್ದೇಶಿಸಿ ಮಾತನಾಡ್ತಕ್ಕಂಥದ್ದಕ್ಕೆ ಎಲ್ಲವೂ ಕೂಡ ನಾಳೆಯ ದಿನ ಹೋರಾಟದ ಮೂಲಕ ಆ ಭಾಗದ ಮಾಜಿ ಶಾಸಕರಾಗಿರ್ತಕ್ಕಂಥ ಮಂಜಣ್ಣ ಅವರು ಎಲ್ಲರೂ ಕೂಡ ಕಾರ್ಯಕರ್ತರು ಮುಖಂಡರು ಜೊತೆಯಲ್ಲಿ ರೈತ ಹೋರಾಟಗಾರರು ಕೂಡ ನಮ್ಮ ಜೊತೆಯಲ್ಲಿ ನಾಳೆಯ ದಿನ ಪಾಲ್ಗೊಳ್ತಾ ಇದ್ದಾರೆ. ಸಾಕಷ್ಟು ಪ್ರಶ್ನೆಗಳು ಹಲವಾರು ತಿಂಗಳುಗಳಿಂದ ನಿರಂತರವಾಗಿ ನಮ್ಮೆಲ್ಲರ ಮನಸ್ಸುಗಳಲ್ಲಿ ಏನು ಮೂಡಿದೆ, ಇದಕ್ಕೆ ಒಂದು ಪ್ರೆಸೆಂಟೇಷನ್ ಮೂಲಕವಾಗಿ ಮಾಧ್ಯಮದ ಮಿತ್ರರ ಹತ್ರ ಕೆಲವೊಂದಷ್ಟು ವಿಷಯಗಳ ಬಗ್ಗೆ ಇವೆಲ್ಲವೂ ಕೂಡ ಪ್ರಸ್ತಾವನೆಯನ್ನು ಇಡಬೇಕು ಅಂತಕ್ಕಂಥದ್ದು ಇವತ್ತು ತೀರ್ಮಾನವನ್ನು ಮಾಡಿದ್ದೇವೆ. ಒಂದಷ್ಟು ಸ್ಲೈಡ್ಸ್ಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೇವೆ, ಅದನ್ನು ತಾವೆಲ್ಲರೂ ಕೂಡ ಗಮನಿಸ್ಬೋದು. GBIT AI ನಗರವಾಗಿ ಪರಿವರ್ತನೆ ಮಾಡ್ತೀವಿ ಅಂತಕ್ಕಂಥದ್ದು ವಿಶೇಷವಾಗಿ ಈ ವಿಚಾರದಲ್ಲಿ ಬಹಳ ಕಾಳಜಿಯನ್ನು ವಹಿಸಿ ಒಂದು ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದು ನಮ್ಮ ರಾಜ್ಯದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು. ತಾವು ಅಲ್ಲೊಂದೇ ನಿಮಿಷ ಹಿಂದೆ ಹೋಗೋಣ. ಹತ್ತತ್ರ 9,000 ಎಕರೆಯಷ್ಟು ಆ ಪ್ರದೇಶದಲ್ಲಿ ಅಭಿವೃದ್ಧಿ ಪಡಿಸ್ತೇವೆ ಅಂತಕ್ಕಂಥದ್ದು. ಯಾಕೆಂದರೆ ಅಲ್ಲಿ ಜಮೀನು ಇರ್ತಕ್ಕಂಥದ್ದು ಹತ್ತತ್ರ 9,000 ಎಕರೆ ಕೃಷಿ ಜಮೀನಿದೆ ಅಂತಕ್ಕಂಥದ್ದು ನಮಗಿರ್ತಕ್ಕಂಥ ಮಾಹಿತಿ. ಅದರಲ್ಲಿ ಕೆಲವೊಂದಷ್ಟು ಈ ಸರ್ಕಾರಿ ಮಾಲಕತ್ವದಲ್ಲಿ ಇರ್ತಕ್ಕಂಥವು ಕೂಡ ಒಂದಷ್ಟು ಜಮೀನುಗಳಿದೆ, ಅದು ಕೂಡ ಎಲ್ಲ ಡೀಟೇಲ್ಸ್ ತಗೊಂಡಿದ್ದೀವಿ, ಹೇಳ್ತಾ ಹೋಗ್ತೇವೆ. ಆದರೆ ಇಲ್ಲಿ ಕೆಳಗಡೆ 4ನೇ ಪಾಯಿಂಟ್ ಒಂದು ಅಂಶ ನೀವು ಗಮನಿಸ್ಬೋದು. 2,000ಕ್ಕೂ ಅಧಿಕ ಎಕರೆ ಪ್ರದೇಶಗಳಲ್ಲಿ AI ಕೈಗಾರಿಕೆಗಳು, IT, ಸ್ಮಾರ್ಟ್ ಆ್ಯಪ್ಗಳು, ಗೃಹ ನಿರ್ವಹಣೆ, ಆರೋಗ್ಯ ಸೇವೆ, ಶಿಕ್ಷಣ, ಸಂಸ್ಕೃತಿ ಹಾಗೂ 1,100 ಎಕರೆಗೂ ಹೆಚ್ಚು ಪ್ರದೇಶದಲ್ಲಿ ಉದ್ಯಾನಗಳು ಮತ್ತು ಮೈದಾನಗಳು, ಹಸಿರು ಮತ್ತು ಸುಸ್ಥಿರ ನಗರವನ್ನು ಖಾತ್ರಿಪಡಿಸುತ್ತೇವೆ ಎಂದು ಸರ್ಕಾರ ತಿಳಿಸಿದೆ. ಎಷ್ಟು? 2,000 ಎಕರೆಯಷ್ಟು ಇದರಲ್ಲಿ ಯುಟಿಲೈಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಮಾತೆತ್ತಿದ್ರೆ AI ಸಿಟಿ ನಿರ್ಮಾಣ ಮಾಡ್ತೇವೆ, AI ಸಿಟಿ ಮಾಡ್ತೇವೆ ಅಂತಕ್ಕಂಥದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ಹೋಗ್ತಾ ಮಾತನಾಡ್ತೇವೆ. ಸ್ವಲ್ಪ ಮುಂದೆ ಹೋಗಿಪ್ಪ. ಯೋಜನೆ ನಡೀತಾ ಇರುವುದು ಎಲ್ಲಿ? ಒಟ್ಟು ಗ್ರಾಮಗಳ ಸಂಖ್ಯೆ 10 ಹಳ್ಳಿಗಳಲ್ಲಿ ಈ ಯೋಜನೆ ನಡೆಸಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದಾರೆ. ಯೋಜನೆಯ ಒಟ್ಟು ಪ್ರದೇಶ ಎಕರೆಗಳಲ್ಲಿ ಮಾತನಾಡ್ತಕ್ಕಂಥದ್ದಾದರೆ 8,493 ಎಕರೆ. ಖಾಸಗಿ ಮಾಲೀಕತ್ವ ಜಮೀನುಗಳು ಇದರಲ್ಲಿ ಇರುವಂಥದ್ದು 6,731 ಎಕರೆ. ಇನ್ನು ಸರ್ಕಾರಿ ಮಾಲೀಕತ್ವದಲ್ಲಿ ಜಮೀನುಗಳು ಇರ್ತಕ್ಕಂಥದ್ದು 750 ಎಕರೆ ಅಷ್ಟೇ. ಇನ್ನು ಜಲಮೂಲಗಳು ಪ್ರದೇಶ ಅಂದರೆ ನಿಮಗೆ ಅಲ್ಲಿ ಹರಿತಕ್ಕಂಥ ಅರ್ಕಾವತಿ ಲೇಕ್ ಇರ್ಬೋದು, ಕೆಲವೊಂದಷ್ಟು ವಾಟರ್ ಬಾಡೀಸ್ಗಳು, ಋಷಭಾವತಿ ಇರ್ಬೋದು, ಒಂದಷ್ಟು ವಾಟರ್ ಬಾಡೀಸ್ ಎಲ್ಲ ಸೇರಿದಂತೆ 1,012 ಎಕರೆ ಇದೆ ಅಂತಕ್ಕಂಥದ್ದು ಇಲ್ಲಿವರೆಗೂ ತಿಳಿದಿರ್ತಕ್ಕಂಥ ವಿಚಾರ. ಅದರಲ್ಲಿ ನಮ್ಮ ರಾಮನಗರ ಜಿಲ್ಲೆ, ರಾಮನಗರ ತಾಲೂಕು, ಬಿಡದಿ ಹೋಬಳಿಯ ಬೈರಮಂಗಲ, ಬನ್ನಿಗಿರಿ, ಹೊಸೂರು, KG ಗೊಲ್ಲರಪಾಳ್ಯ, ಕಂಚುಗಾರನಹಳ್ಳಿ, ಅರಳಾಲು ಸಂದ್ರ, ಕೆಂಪಯ್ಯನಪಾಳ್ಯ, ಕಂಚುಗಾರನಹಳ್ಳಿ ಕಾವಲು, ಮಂಡಲಹಳ್ಳಿ ಹಾಗೂ ಹಾರೋಹಳ್ಳಿ ತಾಲೂಕು, ಹಾರೋಹಳ್ಳಿಯ ಹೋಬಳಿಯ ವಡೇರಹಳ್ಳಿ ಭಾಗಶಃ ಗ್ರಾಮ ಸೇರಿ ಒಟ್ಟು 10 ಗ್ರಾಮಗಳು, ಟೋಟಲಿ 10 ವಿಲೇಜಸ್. ಮುಂದೆ ಹೋಗ್ಬೋದಣ್ಣ. ಈ ಯೋಜನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ನಮಗೆ ನಿಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಗ್ರೇಟರ್ ಬ್ಯಾಂಗ್ಳೂರ್ ಅಭಿವೃದ್ಧಿ ಪ್ರಾಧಿಕಾರ ಅಂದರೆ GBDA ಅಂತ ಈಗೇನು ಹೊಸದಾಗಿ 2 ವರ್ಷದ ಹಿಂದೆ ರಚನೆ ಆಗಿದೆ. ಇದು 1987ರ ನಗರಾಭಿವೃದ್ಧಿ ಪ್ರಾಧಿಕಾರ ಕಾಯ್ದೆ ಅಡಿಯಲ್ಲಿ ರಚಿಸಲಾಗಿದ್ದು, ಈ ಹಿಂದಿನ ಬಿಡದಿ ಸ್ಮಾರ್ಟ್ ಸಿಟಿ ಯೋಜನಾ ಪ್ರಾಧಿಕಾರವನ್ನು ಮೇಲ್ದರ್ಜೆಗೇರಿಸಲಾಗಿದೆ. ನೆಕ್ಸ್ಟ್ ಹೋಗ್ಬೋದಣ್ಣ.
ಯೋಜನೆಯ ಕಾಲಾನುಕ್ರಮ 2023 2025 ಇಲ್ಲಿಯವರೆಗೂ ಅಪ್ ಟಿಲ್ ಡೇಟ್ ಫ್ರಮ್ 23 to 25. 18/11/2023 ಅಂದರೆ ಡಿಸೆಂಬರು 2023 GBDA ಸ್ಥಾಪನೆ ಆದಂಥದ್ದು. ಇದನ್ನು ಮೇಲ್ದರ್ಜೆಗೆ ಏರಿಕೆ ಮಾಡಿರತಕ್ಕಂಥದ್ದು. ಹಿಂದೆ ಇದ್ದ ಬಿಡದಿ ಸ್ಮಾರ್ಟ್ ಸಿಟಿ ಯೋಜನಾ ಪ್ರಾಧಿಕಾರವನ್ನು ಮೇಲ್ದರ್ಜೆಗೇರಿಸಿ, ಅದೇ ಈಗ ಓದಿದ್ನಲ್ಲ ಅದೇ ವಿಚಾರವೇ. ಮತ್ತು ಸಚಿವ ಸಂಪುಟ ಅನುಮೋದನೆಯನ್ನು 30ನೇ ತಾರೀಕು ಜನವರಿ, ಈ ವರ್ಷ ಜನವರಿ 30ನೇ ತಾರೀಕು 2025 ಸಚಿವ ಸಂಪುಟದಲ್ಲಿ ಒಂದು ಅನುಮೋದನೆಯನ್ನು ಕೊಡ್ತಾರೆ. ಯೋಜನೆಯನ್ನು ಪ್ರಾರಂಭಿಸಲು ಸಚಿವ ಸಂಪುಟವು ಬಿಡದಿ ಸೇರಿದಂತೆ ಸಮಗ್ರ ಉಪನಗರಗಳಿಗೆ ಅನುಮೋದನೆ ನೀಡಿ ಭೂಸ್ವಾಧೀನ ಮತ್ತು ಹಣಕಾಸು ವ್ಯವಸ್ಥೆಗೆ ಅವಕಾಶ ಕಲ್ಪಿಸಿತು. ಮತ್ತು 12 ಮಾರ್ಚ್ ಇದೇ ವರ್ಷ 2025 ಪ್ರಾಥಮಿಕ ಅಧಿಸೂಚನೆ. GBDA ರಾಮನಗರ ಮತ್ತು ಆರೋಹಳ್ಳಿ ಪ್ರದೇಶಗಳಲ್ಲಿ 8,493 ಎಕರೆಗಳಿಗೆ ಪ್ರಾಥಮಿಕ ಸ್ವಾಧೀನ ಅಧಿಸೂಚನೆಯನ್ನು ಹೊರಡಿಸಿತು. ಮುಂದೆ ಹೋಗ್ಬೋದಣ್ಣ. ಯೋಜನೆ ಕಾಲಾನುಕ್ರಮ 2023 2025 ಇದೇ ವರ್ಷ 5ನೇ ತಾರೀಕು 5/9/2025 DCM ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿರ್ತಕ್ಕಂಥ ವಿಚಾರ, ಪರಿಹಾರ ಮಾದರಿ ಘೋಷಣೆ. ಸರ್ಕಾರ ನಗದು 1.25 ಕೋಟಿಯಿಂದ 2.5 ಕೋಟಿ ಪ್ರತಿ ಎಕರೆಗೆ ಅಥವಾ ಅಭಿವೃದ್ಧಿ ಹೊಂದಿದ ಭೂಮಿ ಮಾದರಿಯನ್ನು 50/50 ಪ್ರಸ್ತಾಪಿಸಿತ್ತು. ಹಾಗೂ ಪೂರ್ಣ ನಗದು ಪರಿಹಾರ ನೀಡುವವರಿಗೆ ಮಾಸಿಕ ಮಧ್ಯಂತರ ಅನುದಾನದ ಭರವಸೆ ನೀಡಿತು. ಮತ್ತು 11/9/2025 ಜಂಟಿ ಮಾಪನವನ್ನು ಘೋಷಿಸಲಾಯಿತು. ರೈತರ ವಿರೋಧದ ನಡುವೆಯೂ ಸರ್ಕಾರ ಮೊಬೈಲ್ ಅಪ್ಲಿಕೇಶನ್ ಆಧಾರಿತ ಜಂಟಿ ಸಮೀಕ್ಷೆಗಳನ್ನು ಪ್ರಾರಂಭಿಸಿತ್ತು. 90 ದಿನಗಳಲ್ಲಿ ಪೂರ್ಣಗೊಳಿಸುವುದಾಗಿ ಮಾಹಿತಿ ನೀಡಿರುತ್ತಾರೆ. ಅಂದರೆ ಇಲ್ಲಿ ಮಂಜಣ್ಣವ್ರ ಹತ್ರ ನಾನು ಆಮೇಲೆ ಹೋಗ್ತಾ ತೋರಿಸ್ತೀನಿ. ಏನೀಗ ಒಂದು ಜಂಟಿ ಸರ್ವೆ ಮಾಡಬೇಕು ಅಂತಕ್ಕಂಥದ್ದು ಒಂದು ಫೈನಲ್ ಡೇಟ್, ಇಷ್ಟು ಟೈಮಲ್ಲಿ ನಾವು ಮಾಡಲೇಬೇಕು ಈ ಕಾಲಮಿತಿಯಲ್ಲಿ ಅಂತಕ್ಕಂಥದ್ದು ತೀರ್ಮಾನ ಮಾಡಿ ಏನು ಹೊರಟಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರ. ಮತ್ತು ಅಂತಿಮವಾಗಿ ಅಧಿಸೂಚನೆ ಡಿಸೆಂಬರ್ 2025 ಇದು ಗುರುತಿಸಲಾಗಿದೆ. ಯೋಜನೆಯ ಮುಂದಿನ ಅಂತಿಮ ಅಧಿಸೂಚನೆ ಪ್ರಕಟಣೆ. ಪರಿಹಾರ ಸಮ್ಮತಿ ಭೂಮಿಯ ಸ್ವಾಧೀನದ ಸಂದರ್ಭದಲ್ಲಿ ಹಣಕಾಸು ಪರಿಹಾರ ಲ್ಯಾಂಡ್ ಅಕ್ವಿಸಿಷನ್ನ ಅಂತ್ಯದಿಂದ 30 ದಿನಗಳಲ್ಲಿ ಒಳಗಡೆ. ಇದು ಮುಂದೆ ಹೋಗಿಪ್ಪ, ಇದೇನು ಬೇಡ. ಇಲ್ಲಿ ಬಹಳ ಮುಖ್ಯವಾದಂಥ ಅಂಶ ಇದು. ರೈತರು ಆ ಭಾಗದಲ್ಲಿ ಕೃಷಿಯನ್ನೇ ನಂಬ್ಕೊಂಡು ಕೃಷಿಯ ಆಧಾರದ ಮೇಲೆ ಪ್ರತಿನಿತ್ಯ ಬದುಕನ್ನು ಕಟ್ಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥ, ಜೀವನೋಪಾಯವನ್ನು ಕಟ್ಕೊಂಡಿರ್ತಕ್ಕಂಥ ರೈತರು ಹತ್ತತ್ರ 10 ಲಕ್ಷಕ್ಕೂ, ಇದು ಸ್ಪೆಸಿಫಿಕ್ಕಾಗಿ ನಾವು ಹೇಳಲಿಕ್ಕಾಗೋದಿಲ್ಲ, 10 ಲಕ್ಷಕ್ಕೂ ಮಿಗಿಲಾಗಿ ಅಲ್ಲಿ ತೆಂಗಿರ್ಬೋದು, ಮಾವು ಇವೆಲ್ಲವೂ ಕೂಡ ಇರ್ತಕ್ಕಂಥ ನಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ. ತೋಟಗಾರಿಕೆ ಬೆಳೆ ಪ್ಲಸ್ಸು ಪ್ರತಿನಿತ್ಯ KMFಗೆ 6 ಲಕ್ಷಕ್ಕೂ ಹೆಚ್ಚು ಲೀಟ್ರು ಹಾಲನ್ನು ಸರಬರಾಜು ಆ ಒಂದು 10 ಹಳ್ಳಿಗಳಿಂದ ಮಾತ್ರ ನಾವು ಸೇರಿಸಿ ಹೇಳ್ತಾ ಇರ್ತಕ್ಕಂಥದ್ದು. ತಿಂಗಳಿಗೆ 6 ಲಕ್ಷ ಮಾಡಲಾಗ್ತಾ ಇದೆ. ಪ್ಲಸ್ಸು 3,500ಕ್ಕೂ ಹೆಚ್ಚು ರೈತರು ಮತ್ತು ಕಾರ್ಮಿಕರು ಕೃಷಿಯನ್ನು ಅವಲಂಬಿಸಿರುತ್ತಾರೆ. ಅಂದರೆ ಬದುಕು ಕಟ್ಕೊಂಡಿದ್ದಾರೆ. ಅಲ್ಲಿ 10 ಹಳ್ಳಿಗಳಲ್ಲಿ ನನಗೆ ತಿಳಿದ ಮಟ್ಟಕ್ಕೆ ಒಂದು 3,500 ರೈತ ಕುಟುಂಬಗಳು ವಾಸ ಆಗಿರ್ತಕ್ಕಂಥದ್ದು. ಅದರಲ್ಲಿ ಒಂದು 15,000 ರಿಂದ 16,000 ಜನಸಂಖ್ಯೆಯಲ್ಲಿ ಇದೆ ಅಂತಕ್ಕಂಥದ್ದು ಕೂಡ ನಾವೆಲ್ಲ ವಿಷಯ ತಿಳ್ಕೊಂಡಿದ್ದೇವೆ. ಇದರ ಹೊರತಾಗಿಯೂ ಸರ್ಕಾರವು ಫಲವತ್ತಾದಂಥ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ಏನು ಸಾಧನೆ ಮಾಡಬೇಕು ಅಂತ ಹೊರಟಿದ್ದಾರೆ. ಏಕೆಂದರೆ ಅಲ್ಲೇ ನೀರಾವರಿ ಕೊರತೆ ಏನಿಲ್ಲ ನಮ್ಮ ಭಾಗದಲ್ಲಿ.
ಈಗಾಗಲೇ ಒಂದು ವಿಚಾರ ಅಣ್ಣ, ಇಲ್ಲಿ ಭಾಳ ಪ್ರಮುಖವಾದಂಥ ಅಂಶ ಕೆಳಗಡೆ ಮಂಜಣ್ಣವ್ರಿಗೂ ತಿಳಿದಿದೆ. ಇದು ಭಾಳ ಹಿಂದೆನೇ KDB ಅಕ್ವಿಸಿಷನ್ ಆಗಿರ್ತಕ್ಕಂಥದ್ದು 910 ಎಕರೆ. ನಮ್ಮ ಆರೋಹಳ್ಳಿ ಇರ್ಬೋದು, ಪ್ಲಸ್ಸು ಕೆಂಚಗನಹಳ್ಳಿ ಕಾವಲು, ಈ ಮೂರು ಪ್ರದೇಶದಿಂದ ಸೇರಿ ಹತ್ತತ್ರ 910 ಎಕರೆ KDBಯಿಂದ ಅಕ್ವಿಸಿಷನ್ ಆಗಿದೆ. ಇಲ್ಲಿ ನೀವು AICT ಮಾಡ್ತಿರೋ, ತಗೊಬರ್ತಿರೋ, ಅಥವಾ ಮತ್ತೊಂದು ಮಗದೊಂದು ನೀವೇನೋ ಹೇಳ್ಕೊಂಡಿದ್ದೀರಲ್ಲ, ಅದೇನೇನೋ ಪಾಪ ನಿಮ್ಮ ಕನಸಿನ ಯೋಜನೆಗಳು ನೀವು ಮಾಡ್ತೀರಾ ಅನ್ನೋದಾದರೆ, ಈ 910 ಎಕರೆನಲ್ಲಿ ಒಂದು ಪೈಲಟ್ ಪ್ರಾಜೆಕ್ಟ್ ಮಾಡಿ ತೋರಿಸಿ ಜನಕ್ಕೆ. ಒಂದು ಪೈಲಟ್ ಪ್ರಾಜೆಕ್ಟ್ ಮಾಡಿ, ಇಲ್ಲ ಈ ರೀತಿ ನಾವು ಮಾಡ್ಬೋದು. ಆಮೇಲೆ ಅದೇನೋ ಪಾಪ ನೀವು ಇನ್ನು ಮುಂದೆ ಹೋಗ್ತಾ ಹೇಳ್ತೀನಿ, 3 ವರ್ಷದಲ್ಲಿ ಇಷ್ಟು ದೊಡ್ಡ ಪ್ರಾಜೆಕ್ಟ್ನ ನಾವು ಸಂಪೂರ್ಣಗೊಳಿಸ್ಬಿಡ್ತೀವಿ ಅಂತಕ್ಕಂಥದ್ರ ಬಗ್ಗೆ ಪಾಪ ಏನು ಹೇಳ್ತಿದ್ದೀರಿ, ಅದನ್ನು ಈ 910 ಎಕರೆ KDB ಅಕ್ವಿಸಿಷನ್ ಆಗಿರ್ತಕ್ಕಂಥ ಜಮೀನೇನಿದೆ, ದಯವಿಟ್ಟು ನೀವು ಇಲ್ಲಿ ಅದೇನು AICT ಕಟ್ತಿರೋ ಅಥವಾ ಯಾವ ಚಂದ್ರಲೋಕ ತೋರಿಸ್ತಿರೋ, ದಯವಿಟ್ಟು ಇಲ್ಲಿ ಫಸ್ಟು ತೋರಿಸಿ. ಆಮೇಲೆ ಜನಗಳಿಗೂ ಒಂದು ವಿಶ್ವಾಸ ಮೂಡ್ತದೆ. ಮುಂದೆ ಹೋಗೋಣ. ಈಗ ನಮಗೆ ನಿಮಗೆಲ್ಲರಿಗೂ ತಿಳಿದಿರೋಂಗೆ ಅಣ್ಣ, ಈಗ GBDA ಬಂದು ರಚನೆ ಆಗಿರ್ತಕ್ಕಂಥದ್ದು 2 ವರ್ಷದ ಹಿಂದೆ, 2023 ಲೇಟರ್ ಆನ್, ಕೊನೆ ಹಂತದಲ್ಲಿ 2023 ರಚನೆ ಆಗಿರ್ತಕ್ಕಂಥದ್ದು. ಬಟ್ ಇಲ್ಲಿವರೆಗೂ GBDAಗೆ ಯಾವ ರೀತಿಯಾದಂಥ ಅನುಭವವೂ ಕೂಡ ಇಲ್ಲ ಈ ವಿಚಾರದಲ್ಲಿ. ಈಗ ನಿಮಗೆ ಒಂದು ಕಡೆ ತಾಂತ್ರಿಕ ಸಿಬ್ಬಂದಿಗಳಿದ್ದಾರಾ, ಅಥವಾ ಸಿಬ್ಬಂದಿ ವರ್ಗ ಇದೆಯಾ, ಅಥವಾ ಆರ್ಥಿಕವಾಗಿ ಸಂಪನ್ಮೂಲವನ್ನು ಎಲ್ಲಿಂದ ನೀವು ಜನರೇಟ್ ಮಾಡ್ತೀರಿ, ಇದು ಎಲ್ಲದರ ಕೊರತೆ ಇವತ್ತು GBDAಯಲ್ಲಿ ಎದ್ದು ಕಾಡ್ತಾ ಇದೆ. ಇದು ಒಂದು ವಿಚಾರ ಇವತ್ತು ಸರ್ಕಾರ ಉತ್ತರ ಕೊಡಬೇಕು. ಮತ್ತು ಇಲ್ಲಿವರೆಗೂ ಕೂಡ ಸಾಮಾಜಿಕವಾಗಿ ಮತ್ತು ಪರಿಸರ ಅಧ್ಯಯನವನ್ನು ನೀವು ಮಾಡೋದರಲ್ಲಿ ವಿಫಲರಾಗಿದ್ದೀರಿ. ಪರಿಸರ ಅಧ್ಯಯನವನ್ನು ಇಲ್ಲಿವರೆಗೂ ಕೂಡ ಯಾವುದೇ ರಿಪೋರ್ಟು ಅದ್ರ ಬಗ್ಗೆ ಯಾವುದೇ ಬೇಕಾಗಿರ್ತಕ್ಕಂಥ ಮಾಹಿತಿ, ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸು ನಮ್ಗೆ ಇಲ್ಲಿವರೆಗೂ ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಿಲ್ಲ ಸರ್ಕಾರ. ಅಟ್ ದ ಸೇಮ್ ಟೈಮ್ ಹಿಂದೆನೇ ಹೋಗಿಪ್ಪ, ಸಾಮಾಜಿಕವಾಗಿ ಇವತ್ತು ರೈತರ ಪರಿಸ್ಥಿತಿಗಳೇನಿದೆ, ಯಾಕೆಂದರೆ ಪಾಪ ಇತ್ತೀಚೆಗೆ ಅದೇನೋ ಸೋಷಿಯೋ ಎಕನಾಮಿಕ್ ಸರ್ವೆ ಎಲ್ಲರಿಗೂ ನ್ಯಾಯ ಕೊಡಬೇಕು ಅಂತಕ್ಕಂಥದ್ರ ಬಗ್ಗೆ ನೀವು ಚರ್ಚೆ ಮಾಡ್ತೀರಿ. ಆದರೆ ಇಲ್ಲಿ ಈ 10 ಹಳ್ಳಿಗಳಲ್ಲಿ ವಾಸ ಆಗಿರ್ತಕ್ಕಂಥ ನಮ್ಮ ರೈತರ ಬದುಕು ಯಾವ ರೀತಿ ಇದೆ, ಯಾವ ರೀತಿ ಬದುಕ್ತಾ ಇದ್ದಾರೆ, ಆ ಕೃಷಿಯಿಂದನೇ ಇವತ್ತು ಎಷ್ಟು ಜನ ರೈತರು ಬದುಕನ್ನು ಕಟ್ಕೊಂಡು ಅವರ ಕುಟುಂಬಗಳು ನಿರ್ವಹಣೆ ಮಾಡ್ತಾ ಇದ್ದಾರೆ, ಎಷ್ಟು ಜನ ಅವ್ರ ಮಕ್ಕಳಿಗೆ ಇವತ್ತು ವಿದ್ಯಾಭ್ಯಾಸವನ್ನು ಅದರಿಂದ ಪೂರೈಸ್ತಾ ಇದ್ದಾರೆ, ಇವೆಲ್ಲವೂ ಕೂಡ ಆಲೋಚನೆ ಮಾಡಬೇಕಲ್ಲ. ಈ ಸಾಮಾಜಿಕವಾಗೇ ನೀವು ಅವ್ರಿಗೆ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶ ನಿಮ್ಮಲ್ಲಾಗಿದ್ದರೆ ಇದನ್ನು ಕೂಡ ನೀವು ಒಂದು ವರದಿಯನ್ನು ಮಾಡಬೇಕಾಗಿತ್ತು. ಒಂದು ಕಡೆ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಬಗ್ಗೆ ಇಲ್ಲಿವರೆಗೂ ಕೂಡ ಯಾವುದೇ ಮಾಹಿತಿಗಳು ಸರ್ಕಾರ ಕೊಟ್ಟಿಲ್ಲ. ಇನ್ನು ಸೋಷಿಯಲಿ ಸಾಮಾಜಿಕವಾಗಿ ರೈತರ ಪರಿಸ್ಥಿತಿ ಏನಿದೆ ಅಂತಕ್ಕಂಥದ್ರ ಬಗ್ಗೆ ನೀವು ಇಲ್ಲಿವರೆಗೂ ಅವ್ರನ್ನ ಹೋಗಿ ಕನಿಷ್ಠ ಪಕ್ಷ ಸೌಜನ್ಯತೆಯಿಂದ ಅವ್ರ ಮನೆಗಳಿಗೆ ಭೇಟಿ ಕೊಟ್ಟು ಏನು ನಿಮ್ಮ ಸಮಸ್ಯೆ ಏನು, ನೀವು ಹೆಂಗೆ ಬದುಕ್ತಾ ಇದ್ದೀರಿ, ನಾಳೆ ಈ ಜಮೀನು ಏನಾದರೂ ಸರ್ಕಾರ ಈ ರೀತಿ 9,000 ಎಕರೆ ಅಕ್ವಿಸಿಷನ್ ಆದ ಸಂದರ್ಭದಲ್ಲಿ ಮುಂದೆ ನಿಮ್ಮ ಜೀವನ ಯಾವ ರೀತಿ ನಡೆಸ್ತೀರಿ, ನಿಮ್ಮ ಬದುಕು ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ನಿಮ್ಮ ಮಕ್ಕಳ ಭವಿಷ್ಯ ಏನಾಗ್ತದೆ, ಇದ್ರ ಬಗ್ಗೆ ಸರ್ಕಾರ ಆಲೋಚನೆ ಮಾಡಬೇಕಾ ಬೇಡವಾ? ಮುಂದೆ ಹೋಗಿಪ್ಪ. ಅದೇ ವಿಚಾರ ನಾನು ಹೇಳಿದ್ದು. ಮುಂದೆ ಹೋಗಿ. ಈಗ ರೈತರಿಗೆ ಪರಿಹಾರದ ಬಗ್ಗೆ ಮಾನ್ಯ ಉಪಮುಖ್ಯಮಂತ್ರಿಗಳು ಪರಿಹಾರದ ಬಗ್ಗೆ ಇರಲಿ, ಇಲ್ಲಿಯವರೆಗೂ ಕೂಡ ಆ 10 ಹಳ್ಳಿನಲ್ಲಿ ಅಲ್ಲಿರ್ತಕ್ಕಂಥ ರೈತ ಹೋರಾಟಗಾರರ ಹಾದಿಯಾಗಿ ನಾನು ಕೇಳ್ತಕ್ಕಂಥದ್ದು ಉಪಮುಖ್ಯಮಂತ್ರಿಗಳಿಗೆ, ಇಲ್ಲಿಯವರೆಗೂ ಒಂದು ಸಭೆಯನ್ನು ಕೂಡ ನೀವು ರೈತರ ಜೊತೆ ಮಾಡಲಿಕ್ಕಾಗಿದೆಯಾ? ಯಾರನ್ನಾದರೂ ರೈತರುಗಳನ್ನ ನೀವು ಭೇಟಿ ಮಾಡಿ ಆ 10 ಹಳ್ಳಿಗಳಲ್ಲಿ ಬರ್ತಕ್ಕಂಥ ಜಮೀನನ್ನು ಹೊಂದಿರತಕ್ಕಂಥ ರೈತರು ಯಾರಿದ್ದಾರೆ, ಇದನ್ನು ಯಾವ ರೀತಿ ನಾವು ಮುನ್ನಡೆಸ್ಬೋದು, ಈ ಪ್ರಾಜೆಕ್ಟನ್ನ ಮುಂದೆ ತಗೊಂಡು ಹೋಗ್ತಕ್ಕಂಥದ್ದಕ್ಕೆ ನಿಮ್ಮ ಸಲಹೆಗಳೇನು, ನಿಮ್ಮ ಸೂಚನೆಗಳೇನು, ಅಥವಾ ನೀವು ಇದನ್ನು ಕೈ ಬಿಡಬೇಕು ಅಂತೀರಾ ಅಥವಾ ಇದನ್ನು ಕೈಗೆ ಎತ್ಕೋಬೇಕು ಅಂತೀರಾ, ಇದ್ರ ಬಗ್ಗೆ ಕನಿಷ್ಠ ಒಂದು ಕಾಳಜಿಯನ್ನು ಹೊತ್ತು ಉಪಮುಖ್ಯಮಂತ್ರಿಗಳು ಇಲ್ಲಿವರೆಗೂ ಒಂದು ಸಭೆ ಮಾಡೋದಿರಲಿ. ಇಡೀ ರಾಜ್ಯ ವ್ಯಾಪ್ತಿ
ಒಂದು ಇಡೀ ದಿನ ಇಡೀ ಮಾಧ್ಯಮಗಳಲ್ಲಿ ಎಲ್ಲ ಮಾಧ್ಯಮಗಳಲ್ಲೂ ಪ್ರಸಾರ ಆಯಿತು. ಉಪಮುಖ್ಯಮಂತ್ರಿಗಳು ಯಾವ ರೀತಿ ನಡ್ಕೊಂಡ್ರು, ನಾನು ಏನು ಮಾಡಬೇಕು ಅದನ್ನು ಮಾಡೇ ತೀರ್ತೀನಿ, ನೀವು ಯಾವ ರೀತಿ ತಡೆಗಟ್ತೀರಾ ನನ್ನನ್ನು ನಾನು ನೋಡೇ ಬಿಡ್ತೀನಿ ಅಂತ ನೀವು ತೊಡೆ ತಟ್ಟು ಹೋಗ್ತೀರಿ ರೈತರ ಮುಂದೆ ನಿಂತ್ಕೊಂಡು. ನೀವು ರೈತರಿಗೆ ತೋರಿಸ್ತಕ್ಕಂಥ ಗೌರವ? ಇದಕ್ಕೆ ನೀವು ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿರೋದು. ಈಗ ನೀವು ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಬೇಕು ಅಂದರೆ ನಮ್ಮ ಪ್ರಾಜೆಕ್ಟ್ ಬಗ್ಗೆ ನಾನೇನು ಹೇಳ್ತಾ ಇಲ್ಲ, ಬಟ್ ರೈತರನ್ನ ನೀವು ಕನ್ಸಲ್ಟ್ ಮಾಡಿದ್ದೀರಾ, ನೀವು ಅವ್ರನ್ನ ಕನ್ಸಲ್ಟ್ ಮಾಡಿದ್ದೀರಾ, ಇದನ್ನು ಮಾಡ್ಬೋದಾ, ಮಾಡೋದ್ರಿಂದ ಪಾಸಿಟಿವ್ಸ್ ಏನು ನೆಗೆಟಿವ್ಸ್ ಏನು, ಇದ್ರ ಬಗ್ಗೆ ಚರ್ಚೆ ಆಗಿಲ್ಲ ಇಲ್ಲಿವರೆಗೂ. ಮುಂದೆ ಹೋಗಿತ್ತು. ಇದು ಭಾಳ ಮುಖ್ಯವಾದಂಥ ಅಂಶ. 20,000 ಕೋಟಿಯಷ್ಟು ಈ ಯೋಜನೆಯನ್ನು ಸಂಪೂರ್ಣಗೊಳಿಸ್ತಕ್ಕಂಥದ್ದಕ್ಕೆ ರಾಜ್ಯ ಸರ್ಕಾರಕ್ಕೆ ಇಷ್ಟು ಹಣಕಾಸು ಬೇಕು ಅಂತಕ್ಕಂಥದ್ದು ಈಗ ಅವರು ಒಂದು ಅಧ್ಯಯನವನ್ನು ಮಾಡ್ಕೊಂಡಿದ್ದಾರೆ. ಅದರಲ್ಲಿ BMRDAಯಿಂದ ಸಾಲದ ರೂಪದಲ್ಲಿ BMRDA ಇರತಕ್ಕಂಥದ್ದೇನೋ ಒಂದಷ್ಟು ಬೆಟರ್ಮೆಂಟ್ ಚಾರ್ಜಸ್ಸು ಅವು ಇವು ಕಟ್ಟಿಸ್ಕೊಂಡು ರಸ್ತೆಗಳು ಮತ್ತೊಂದು ಅಭಿವೃದ್ಧಿಗೆ ಇರತಕ್ಕಂಥ ಹಣ ನೀವು ಇದನ್ನು ಇಲ್ಲಿ ಬಳಕೆ ಮಾಡ್ತೀರಾ ಅಂದರೆ ಮತ್ತೆ ಮುಂದೆ BMRDA ಸಂಸ್ಥೆ ಅಲ್ಲಿ ಅವ್ರ ಮೇಲೆ ಆಗ್ತಕ್ಕಂಥ ಪರಿಣಾಮಗಳೇನು? ಅವ್ರ ಹತ್ರ 2,950 ಕೋಟಿ ರೂಪಾಯಿ ದುಡ್ಡಿದೆ, ಅದನ್ನು ನಾವು ಸಾಲದ ರೀತಿಯಲ್ಲೇ ಪಡ್ಕೊತೀವಿ ಈ ಯೋಜನೆಗೆ ಅಂತಕ್ಕಂಥದ್ದು ಒಂದು ತೋರಿಸಿದ್ದೀರಿ. ಇನಿಷಿಯಲಿ ಇದನ್ನು ಒಂದು ತೋರಿಸ್ಕೊಂಡಿದ್ದೀರಿ. ಇದನ್ನು ಹೊರತುಪಡಿಸಿ ಇನ್ನು 17,500 ಕೋಟಿ ಅದು ಆಂತರಿಕ ಸಂಪನ್ಮೂಲ BMRDA, ಬಟ್ ಬಾಹ್ಯ ಸಂಪನ್ಮೂಲದಲ್ಲಿ ಇನ್ನು 17,500 ಕೋಟಿ ನೀವು ಎಲ್ಲಿಂದ ತಗೊಬರ್ತೀರಾ ಅಂದರೆ ಸರ್ಕಾರ ಹೇಳಿರ್ತಕ್ಕಂಥದ್ದು ಅವ್ರ ಪ್ರೆಸ್ ಮೀಟಲ್ಲಿ ಹುಡ್ಕೋಯಿಂದ ತೊಗೊಂಬರ್ತೀರಾ ಅಂತಕ್ಕಂಥದ್ದು. ಆದರೆ ನಮ್ಮ ಪ್ರಶ್ನೆ ಇರುವಂಥದ್ದು, ಈಗ ಬಾಹ್ಯ ಸಂಸ್ಥೆಗಳ ಸಾಲ ಪಡೆಯಲು ಸರ್ಕಾರದ ಭೂಮಿ ಅಥವಾ ರೈತರ ಭೂಮಿಯನ್ನು ನೀವು ಅಡ ಇಡ್ತೀರಾ? ಶ್ಯೂರಿಟಿ ಕೊಡಬೇಕಲ್ಲ. ಯಾವುದಾದ್ರೂ ಒಂದು ಭೂಮಿ, ಈಗ ಯಾವುದೇ ಒಂದು ಬ್ಯಾಂಕು ಯಾವುದೇ ಒಂದು ವ್ಯಕ್ತಿ ನಾವು ಸಾಲ ತಗೊಳಕ್ಕೆ ಹೋದಾಗ ಶ್ಯೂರಿಟಿ ಕೇಳ್ತಾರಲ್ಲ ಯಾವುದೇ ಬ್ಯಾಂಕ್ ಆದರೂ. ಅದೇ ರೀತಿ ಈಗ ಹುಡ್ಕೋನು ಕೂಡ ನಾಳೆ ಶ್ಯೂರಿಟಿ ಕೇಳ್ಬೋದು. ಏನು ಶ್ಯೂರಿಟಿ ಕೊಡ್ತೀರಿ ನೀವು? ರೈತರ ಜಮೀನನ್ನ ಅಡ ಇಡ್ತೀರಾ ಅಥವಾ ಸರ್ಕಾರಿ ಜಮೀನು ಲಭ್ಯವಾಗಿರ್ತಕ್ಕಂಥದ್ದೇನು 750 ಎಕರೆನೋ ಏನೋ ಓದಿದ್ನಲ್ಲ ನಾನು ಪ್ರಾರಂಭದಲ್ಲಿ, ಅದನ್ನ ಇಡ್ತೀರಾ? ಈಗ ಹುಡ್ಕೋಯಿಂದ ನಾವು ಸಾಲ ತೊಗೊಬರ್ತೀವಿ ಅಂದರೆ ಏನಾದ್ರೂ ಹುಡ್ಕೋ ನಿಮಗೆ ಸಾಲ ಕೊಡ್ತೀವಿ ಅಂತಕ್ಕಂಥದ್ದನ್ನ ಏನಾದರೂ ಇಲ್ಲಿವರೆಗೂ ಅಪ್ರೋಚ್ ಮಾಡಿರ್ತಕ್ಕಂಥದ್ದು ಏನಾದ್ರು ಒಂದು ಅಫಿಷಿಯಲ್ ಲೆಟ್ರ್ ಇರಬೇಕಲ್ಲ, ನಿಮ್ಮ ಹತ್ರ ಒಂದು ಪತ್ರ ಇರಬೇಕಲ್ಲ, ಇದೆಯಾ ನಿಮ್ಮ ಹತ್ರ? ಹುಡ್ಕೋಯಿಂದ ಸಾಲ ತಗೊಬರ್ತೀವಿ ಅಂತ ಹೇಳಿದ್ದೀರಾ ಅಷ್ಟೇ. ಅದನ್ನು ಯಾವ ರೀತಿ ತಗೊಬರ್ತೀರಿ ಅಂತಕ್ಕಂಥದ್ದು ಇಲ್ಲಿವರೆಗೂ ರಾಜ್ಯ ಸರ್ಕಾರದ ಕಡೆಯಿಂದ ನಮಗೆ ಸಂಪೂರ್ಣ ಮಾಹಿತಿ ಸಿಕ್ಕಿಲ್ಲ. ಮುಂದೆ ಹೋಗೋದಣ. ಇದು ನಿಮ್ಮ ಮುಂದೆ ಇರ್ತಕ್ಕಂಥ ವಿಚಾರ. ಈಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆ ಆದಂಥದ್ದು ಡಿಸೆಂಬರು 2023. ಆ ಸಂದರ್ಭದಲ್ಲಿ ರಮೇಶ್ ಅಂತಕ್ಕಂಥವ್ರು ಒಬ್ಬರು ಸದಸ್ಯರು ನೇಮಕಾತಿ ಆಗಿದ್ದರು. ಅವ್ರನ್ನ ಹಿಂಪಡೆದು ಈಗ ಉಪಮುಖ್ಯಮಂತ್ರಿಗಳ ಸಹೋದರನನ್ನು ಇಲ್ಲಿ ಸದಸ್ಯರಾಗಿ ಮುನ್ನೆಲೆಗೆ ತಗೊಂಬಂದಿದ್ದಾರೆ. ಯಾತಕ್ಕೋಸ್ಕರ ತಗೊಂಬಂದಿದ್ದಾರೆ ನಮಗೆ ಗೊತ್ತಿಲ್ಲ. ಯಾವಾಗ ಇದೆಲ್ಲ ಸ್ವಲ್ಪ ಈ ಭೂ ಸ್ವಾಧೀನ ಪ್ರಕ್ರಿಯೆಗಳು ಭಾಳ ವೇಗವಾಗಿ ಒಂದು ಚಾಲನೆಯನ್ನು ಕೊಟ್ಟರು, ಆಗಿಂದ ರಮೇಶ್ ಅಂತಕ್ಕಂಥವರು ಹಿಂಸರಿದಿದ್ದಾರೆ. ರಮೇಶ್ ಅವರ ರಿಪ್ಲೇಸ್ಮೆಂಟ್ ಆಗಿ ಉಪಮುಖ್ಯಮಂತ್ರಿಗಳ ಸಹೋದರರು ಎಂಟ್ರಿ ಕೊಟ್ಟಿದ್ದಾರೆ. ನಮಗೆ ಗೊತ್ತಿಲ್ಲ ಯಾತಕ್ಕೋಸ್ಕರ ಈಗ ಬಂದರು ಅಂತ 2 ವರ್ಷ ಆದಮೇಲೆ. ಮುಂದಕ್ಕೆ ಹೋಗೋದಣ್ಣ. ಇನ್ನು ಆ್ಯಸ್ ಇಟ್ ಈಸು ತಾವು ನೋಡಿದ್ದೀರಿ, ಈಗ ತಾನೇ ಪ್ರಸ್ತಾವನೆಯನ್ನು ಇಟ್ಟಿದ್ದೇನೆ. ಇಲ್ಲಿ ಒಟ್ಟಾರೆಯಾಗಿ ನಾನು ಮಾಗಡಿ ಮಂಜಣ್ಣ ಅವರು ಜೊತೆಯಲ್ಲಿ ರೈತ ಹೋರಾಟಗಾರರು ಕೆಲವೊಂದಷ್ಟು ಬುದ್ಧಿಜೀವಿಗಳು ಆ ಭಾಗದಲ್ಲಿ ಏನಿದ್ದಾರೆ, ನಾವು ಸಂಪೂರ್ಣ ವಿಷಯವನ್ನು ಕಲೆ ಹಾಕಿದ್ದೇವೆ. ಕನಿಷ್ಠ ಪಕ್ಷ 10 ಹಳ್ಳಿಗಳಲ್ಲಿ ಇರ್ತಕ್ಕಂಥ ರೈತರೇನಿದ್ದಾರೆ 80% ಜನ ರೈತರು ಇದನ್ನು ಸಂಪೂರ್ಣವಾಗಿ ವಿರೋಧಿಸ್ತಾ ಇದ್ದಾರೆ. ಯಾವ ಕಾರಣಕ್ಕೂ ಕೂಡ
ನಮ್ಮ ಕೃಷಿ ಜಮೀನನ್ನು ಭೂಸ್ವಾಧೀನ ಆಗ್ತಕ್ಕಂಥದ್ದಕ್ಕೆ ನಾವು ಒಪ್ತಕ್ಕಂಥದ್ದಕ್ಕೆ ಸಿದ್ಧ ಇಲ್ಲ ಅನ್ನೋದನ್ನು ಬಹುಶಃ ಮಂಜಣ್ಣನ ಹತ್ರ ಏನಾದರೂ ಒಂದು ವಿಡಿಯೋ ಇದ್ದರೂ ಕೂಡ ತೋರಿಸ್ಬೋದಪ್ಪ. ನಾಳೆ ಅಲ್ಲೇ ಎಲ್ಲ ತೋರಿಸ್ತೀವಿ ವಿಚಾರಗಳು. ಯಾಕೆಂದರೆ ಈಗ ಜಂಟಿ ಸರ್ವೆಗಳು ನಡೀತಾ ಇದೆ. ಅಲ್ಲಿ GBDA ಅಧಿಕಾರಿಗಳು ಒಂದು ಕಡೆ, ಪೊಲೀಸ್ ಅಧಿಕಾರಿಗಳು ಒಂದು ಕಡೆ. ಏನು ಪೊಲೀಸ್ ವ್ಯಾನ್ಗಳನ್ನ ನಿಲ್ಲಿಸ್ಕೊಂಡು ರೈತರಿಗೆ ಬೇರೆ ಬೇರೆ ರೀತಿ ಪಾಪ ಇಲ್ಲಿ ಉಪಮುಖ್ಯಮಂತ್ರಿಗಳ ಒಬ್ಬರು ಭಾಳ ಬೇಕಾದಂಥ ಫೇವ್ರೆಟ್ ಒಬ್ಬರು ಅಧಿಕಾರಿ ಇದ್ದಾರೆ. ಅವರನ್ನು ಮುಂದಿಟ್ಕೊಂಡು ಹೋಗಿ ಪಾಪ ಅವರು ಎಲ್ಲ ರೀತಿ ರೈತರಿಗೆ ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನ ಮೊದಲು, ಆಮೇಲೆ ಮಂಜಣ್ಣ ಅವ್ರು ಹೇಳ್ದಂಗೆ ಧಮಕಿ ಹಾಕೋದು, ಇವೆಲ್ಲವೂ ಕೂಡ ಪ್ರಕ್ರಿಯೆಗಳು ನಡೀತಾ ಇದೆ. ಅವ್ರ ಹೆಸರು ಬೇಡ, ಅದು ಮುಂದಿನ ದಿನಗಳಲ್ಲಿ ಹೋಗ್ತಾ ಹೋಗ್ತಾ ಗೊತ್ತಾಗಲೇಬೇಕು, ಗೊತ್ತಾಗ್ತದೆ. ಯಾತಕ್ಕೋಸ್ಕರ ನೀವು ಹೋಗಿ ಅಷ್ಟು ದೊಡ್ಡ ದೊಡ್ಡ ಪೊಲೀಸ್ ವ್ಯಾನ್ನ ನಿಲ್ಲಿಸ್ಕೊಂಡು ಅಷ್ಟು ಸಿಬ್ಬಂದಿಗಳು ನಿಲ್ಲಿಸ್ಕೊಂಡು ನೀವು ಜಂಟಿ ಸರ್ವೆ ಮಾಡ್ತಕ್ಕಂಥದ್ರಲ್ಲಿ ರೈತರನ್ನ ಕನಿಷ್ಠ ಪಕ್ಷ ಒಂದು ಕನ್ಸೆಂಟ್ ತಗೊಂಡು ಮಾಡಬೇಕು ಅಂತಕ್ಕಂಥ ಒಂದು ಕಲ್ಪನೆನೂ ನಿಮ್ಗೆ ಇಲ್ಲದೆ ಹೋದ್ಮೇಲೆ ಇನ್ನು ನಿಮಗೆ ರೈತರ ಬಗ್ಗೆ ಏನು ಕಾಳಜಿ ಇದೆ ಅಂತಕ್ಕಂಥದ್ದು ಬಹುಶಃ ಈ ಒಂದು ನಿಮ್ಮ ಈ ಧೋರಣೆ ಏನಿದೆ ಇದರಲ್ಲಿ ಸಂಪೂರ್ಣವಾಗಿ ಎಲ್ಲವೂ ಕೂಡ ಎದ್ದು ಕಾಡ್ತದೆ. ಹಾಗಾಗಿ 80% ರೈತರು ಈ ಯೋಜನೆಯನ್ನು ಸಂಪೂರ್ಣವಾಗಿ ಇದನ್ನು ಕೈ ಬಿಡಬೇಕು ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಪ್ರತಿ ಹಳ್ಳಿಗಳಿಗೂ ಅಧಿಕಾರಿಗಳಿಗೂ ಹೋದಂಥ ಸಂದರ್ಭದಲ್ಲಿ ಅದನ್ನು ಛೀಮಾರಿಯನ್ನು ಆಗ್ತಾ ಇರ್ತಕ್ಕಂಥ ವಿಡಿಯೋಗಳು ನಾಳೆಯ ದಿನ ಆ ಹೋರಾಟದಲ್ಲಿ ಮತ್ತೆ ಅದನ್ನು ಕೂಡ ನಾವು ಒಂದು AVನಲ್ಲಿ ಪ್ಲೇ ಮಾಡ್ತೇವೆ. ಏಕೆಂದರೆ ನಾಳೆ ಬರ್ತಾ ಇರ್ತಕ್ಕಂಥದ್ದು ರೈತರೇ ಯಾರು 10 ಹಳ್ಳಿಗಳಲ್ಲಿ ಪ್ರತಿನಿತ್ಯ ಯಾತನೆ ಅನುಭವಿಸ್ತಾ ಇದ್ದಾರೆ. ಕೃಷಿ ಮಾಲೀಕರು ಯಾರಿದ್ದಾರೆ, ನೊಂದಿರ್ತಕ್ಕಂಥವ್ರು, ಬೇಸತ್ತಿರ್ತಕ್ಕಂಥ ರೈತರು ಆಕ್ರೋಶಭರಿತವಾಗಿ ನಾಳೆ ದಿನ ನಮ್ಮ ಜೊತೆ ಅನ್ನೋದಕ್ಕಿಂತ ನಾವು ಅವ್ರ ಜೊತೆ ಅವರು ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ಹಾಗಾಗಿ ಅಲ್ಲೂ ಬಹುಶಃ ನಿಮಗೆ ಸಾಕಷ್ಟು ವಿಷಯಗಳು ರೈತರು ಮಾತನಾಡ್ತಕ್ಕಂಥದ್ದು ನಾವು ನೋಡ್ಬೋದು. ನಾಳೆ ದಿನ ಅವರು ಕೂಡ ಮಾತನಾಡಬೇಕಾಗ್ತದೆ. ಯಾಕೆಂದರೆ ಅವರು ಪ್ರತಿನಿತ್ಯ ಅನುಭವಿಸ್ತಾ ಇರ್ತಕ್ಕಂಥ ನೋವೇನಿದೆ ಅದು ಇಡೀ ರಾಜ್ಯದ ಜನತೆಗೂ ಕೂಡ ಇವತ್ತು ತಿಳಿಬೇಕಾಗ್ತದೆ. ಅದು ನಾಳೆ ದಿನ ಮಾತನಾಡ್ತೇವೆ. ಹಿಂದೆನೇ ಹೋಗಪ್ಪ. ಆಮೇಲೆ ಬಾಸ್ಟನ್ ಕನ್ಸಲ್ಟಿಂಗ್ ಗ್ರೂಪಿಂದ ಈ ಯೋಜನೆಗೆ ಒಂದು ವರದಿ ಮಾಡಿದ್ದಾರೆ. ಆದರೆ ಆ ವರದಿ ಇಲ್ಲಿವರೆಗೂ ಸಾರ್ವಜನಿಕವಾಗಿ ಪ್ರಕಟಣೆ ಆಗಿಲ್ಲ. ಇದು ಕೂಡ ಪ್ರಕಟಿಸಬೇಕು ಸಾರ್ವಜನಿಕವಾಗಿ. ಈ ವರದಿ ಮಾಡಿರ್ತಕ್ಕಂಥದ್ದು ಹಿನ್ನೆಲೆ ಇದು ಏನು ಉದ್ದೇಶ ಅಂತಕ್ಕಂಥದ್ದು ಇವತ್ತು ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಜನಗಳ ಮುಂದೆ ಇಡಬೇಕು ಅಂತಕ್ಕಂಥದ್ದು ಕೂಡ ನಾವು ಆಗ್ರಹಿಸ್ತೇವೆ. ಜೊತೆಯಲ್ಲಿ ಆ್ಯಸ್ ಇಟ್ ಈಸ್ ಇವತ್ತು ನಾನೇನು GBDA ಅಧಿಕಾರಿಗಳಿಗಾಗಲಿ ಪೊಲೀಸ್ ಅಧಿಕಾರಿಗಳಿಗಾಗಲಿ ನಾನು ನಿಮ್ಮ ಬಗ್ಗೆ ಲಘುವಾಗಿ ಮಾತನಾಡ್ತಕ್ಕಂಥದ್ದು ನಮ್ಮ ಪಾರ್ಟಿ ಕಡೆ ನಾವು ಯಾರೂ ಮಾಡ್ತಾ ಇಲ್ಲ. ಆದರೆ ಇವತ್ತೇನಾಗ್ಬಿಟ್ಟಿದೆ, ನಿಮ್ಮನ್ನು ದುರ್ಬಲರು ಮಾಡಿಬಿಟ್ಟಿದ್ದಾರೆ ಈ ಸರ್ಕಾರ. ನಿಮ್ಮ ಕೈ ಕಟ್ಟಾಕಿದ್ದಾರೆ. ಒಟ್ಟಾರೆಯಾಗಿ ನೀವು ಏನೂ ಮಾತಾಡದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿ ನಿಮ್ಮ ಕಡೆಯಿಂದ ಇವತ್ತು ನಿಮ್ಮನ್ನು ತಪ್ಪಿತಸ್ಥರಾಗಿ ಇವತ್ತು ರೈತರ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ದಯವಿಟ್ಟು ನೀವು ಎಲ್ಲ ಎಚ್ಚೆತ್ಕೊಳ್ತಕ್ಕಂಥದ್ದು ಸೂಕ್ತ. ಇದಿಷ್ಟು ಹೇಳ್ತಾ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಸಂಪೂರ್ಣ PPT ಪ್ರೆಸೆಂಟೇಷನ್ನ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಇನ್ನೂ ಒಂದು 50 ಪುಟಗಳ ದಾಖಲಾತಿಗಳು ಡಾಕ್ಯುಮೆಂಟೇಷನ್ನು ಕೂಡ ಒಂದಷ್ಟು ಕಲೆಕ್ಟ್ ಮಾಡ್ಕೊಂಡಿದ್ದೇವೆ. ಇದನ್ನು ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೂ ಕೂಡ ಅಧಿಕೃತವಾಗಿ ಪಕ್ಷದ ಕಡೆಯಿಂದ ಬಿಡುಗಡೆಯನ್ನು ಮಾಡಿಕೊಡ್ತೇವೆ. ಏಕೆಂದರೆ ಇದು ಸಾರ್ವಜನಿಕರ ಆಸ್ತಿ, ಇಲ್ಲಿ ಮುಚ್ಚುಮರೆ ಮಾಡ್ತಕ್ಕಂಥದ್ದೇನಿಲ್ಲ. ಆ ಭಾಗದ ರೈತರ ಪರವಾಗಿ, ಆ ಪ್ರಾಜೆಕ್ಟ್ ಪರವಾಗಿ ನಾವು ಎಲ್ಲವನ್ನು ಕೂಡ ಕಲೆ ಹಾಕಿದ್ದೇವೆ. ಜೊತೆಯಲ್ಲಿ ಇವತ್ತು ಪಾಪ ಕಾಂಗ್ರೆಸ್ನ ಕೆಲವೊಂದಷ್ಟು ನಾಯಕರುಗಳು ನಾವೇನೋ ಈ ಪ್ರಾಜೆಕ್ಟ್ನ ವಿರೋಧಿಸ್ತಾ ಇದ್ದೀವಿ, ಇದರ ಪ್ರಾಜೆಕ್ಟ್ನ ಮೂಲ ಪುರುಷರು ಬ್ರೇನ್ ಚೈಲ್ಡು ಮಾಜಿ ಮುಖ್ಯಮಂತ್ರಿಗಳು 2006ರ ಒಂದು ಕಾಲ್ಗಡದಲ್ಲಿ ತಗೊಂಡಿದ್ದ ಒಂದು ನಿರ್ಣಯ ಅಂತಕ್ಕಂಥದ್ರ ಬಗ್ಗೆ ಹೇಳ್ತಾರೆ. ಆದರೆ ಅವತ್ತು ಸನ್ಮಾನ್ಯ ಕುಮಾರಣ್ಣವರು ಇಲ್ಲೇ ಮಂಜಣ್ಣವರು ಕೂತಿದ್ದಾರೆ. ಕೃಷ್ಣ ಕಚೇರಿಯಲ್ಲಿ 2 ಸಭೆ ಮಾಡಿಲ್ವೇನಣ್ಣ ಅವತ್ತು? ಕನಿಷ್ಠ ಪಕ್ಷ 2 ರಿಂದ 4 ಸಭೆಗಳು ರೈತರ ಜೊತೆಯಲ್ಲಿ ಕೂತ್ಕೊಂಡು ಆ ಭಾಗದ ವಿಶೇಷವಾಗಿ ಅಂದರೆ ಅವತ್ತು ಏನು
ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕಾಗಿತ್ತು. ಅವತ್ತು ಒಂದು ಕಡೆ ಸೋಲೂರು, ನಂದಗುಡಿ, ಬಿಡದಿ, ರಾಮನಗರ, ಸಾತ್ನೂರು ಈ 5 ಡೈರೆಕ್ಷನ್ಸಲ್ಲೂ ಕೂಡ ಬೆಂಗಳೂರು ನಗರ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ರೈತರೇನಾದ್ರು ಒಪ್ಪಿಗೆ ಕೊಡ್ತಕ್ಕಂಥದ್ದಾದರೆ ಇವತ್ತು 20,000 ಕೋಟಿ ಪ್ರಾಜೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಅವತ್ತು ಸನ್ಮಾನ್ಯ ಕುಮಾರಣ್ಣ ಅವರು 60,000 ಕೋಟಿ ಪ್ರಾಜೆಕ್ಟು 2006 ಪ್ಲ್ಯಾನ್ ಮಾಡಿದಂಥದ್ದು. ಅದಕ್ಕೆ ಗ್ಲೋಬಲ್ ಟೆಂಡರು ಕರೆದಿದ್ರು, ಅದರಲ್ಲಿ 32 ಜನ ಪಾರ್ಟಿಸಿಪೇಷನ್ ಮಾಡಿದರು. ಅಂತಿಮವಾಗಿ DLF ಕಂಪ್ನಿ ಥ್ರೂ ಆಗಿತ್ತು. DLF ಅವ್ರು ಬಂದು ಒಂದು 400 ಕೋಟಿ ರೂಪಾಯಿಯಷ್ಟು ಹಣ ಡೆಪಾಸಿಟು ಕೂಡ ಇಟ್ಟಿದ್ರು. ಇವೆಲ್ಲ ಪ್ರಕ್ರಿಯೆಗಳು ನಡೆದಿತ್ತು. ಅಷ್ಟರಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರ ಸರ್ಕಾರ ಬಿತ್ತು. ಅಲ್ಲಿಗೆ ಪ್ರಾಜೆಕ್ಟು ಕೂಡ ಅಲ್ಲಿಗೆ ನಿಲ್ತು. ಆದರೆ ಒಂದು ನಾನು ನೆನೆಸ್ಲಿಕ್ಕೆ ಇಷ್ಟಪಡ್ತೇನೆ, ಜಿಲ್ಲಾ ಕಾಂಗ್ರೆಸ್ನ ಕೆಲವೊಂದಷ್ಟು ಮುಖಂಡರುಗಳು ಅವತ್ತು ಈ ಪ್ರಾಜೆಕ್ಟ್ನ ವಿರೋಧಿಸಿದ್ರಿ. ಪಾಪ ಮರ್ತೋಗ್ಬಿಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು. 2006 ಏನು ಕುಮಾರಣ್ಣ ಅವರು ಇದು ಒಂದು ಪೈಲಟ್ ಪ್ರಾಜೆಕ್ಟಾಗಿ ಬಿಡದಿಯಿಂದನೇ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದರು. ಅವತ್ತು ಇದು ಆಗಬಾರ್ದು ಈ ಪ್ರಾಜೆಕ್ಟು ಅಂತ ವಿರೋಧಿಸಿದಂಥದ್ದು ಜಿಲ್ಲಾ ಕಾಂಗ್ರೆಸ್ನ ಕೆಲವೊಂದಷ್ಟು ಪಾಪ ಮುಖಂಡರುಗಳು. ಅವತ್ತಿಗೆ ಕುಮಾರಣ್ಣ ಅವರು ಎಕರೆಗೆ 30 ಲಕ್ಷ ಫಿಕ್ಸ್ ಮಾಡಿದರು. ಏನಣ್ಣ, 2013 ಲ್ಯಾಂಡ್ ಅಕ್ವಿಸಿಷನ್ ಕಾಯ್ದೆಯನ್ನು ಹೊಸದಾಗಿ ಬಂತು. ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ 2ರಿಂದ 3 ಪಟ್ಟು ಹೆಚ್ಚು ಅಲ್ಲಿರ್ತಕ್ಕಂಥ SR ರೇಟ್ ಮೇಲೆ ದುಡ್ಡನ್ನು ನಿಗದಿ ಮಾಡಬೇಕು ಅಂತಕ್ಕಂಥದ್ದು 2013 ಏನೊಂದು ಕಾಯ್ದೆ ಆಯಿತು, ಭೂಸ್ವಾಧೀನ ಕಾಯ್ದೆ, ಪರಿಹಾರ ಕಾಯ್ದೆ ಅದಕ್ಕಿಂತ ಮುಂಚಿತವಾಗಿ ನಡೆದಂಥದ್ದಿದು. ಕುಮಾರಣ್ಣವ್ರು ಎಕರೆಗೆ 30 ಲಕ್ಷ ಕೊಡ್ತೇವೆ, ಪ್ರತಿ ವರ್ಷವೂ ಕೂಡ ಇವತ್ತು ರೈತರಿಗೆ ಯಾವ ರೀತಿ ಅದರಿಂದ ಆದಾಯ ಬರ್ತಕ್ಕಂಥದ್ದಕ್ಕೆ ಎಲ್ಲವೂ ಕೂಡ ಅವ್ರದ್ದಾದಂಥ ವಿಷನ್ ಇಟ್ಟಿದ್ರು. ಬಟ್ ಅಂತಿಮವಾಗಿ ರೈತರು ಅದನ್ನು ಡ್ರಾಪ್ ಮಾಡಿ ಅಂತ ಹೇಳಿದ ಕಾರಣ ಕುಮಾರಣ್ಣವ್ರು ಅದನ್ನು ಮುಂದುವರಿಸಲಿಲ್ಲ. ಆದರೆ ಇವತ್ತು ನೀವು ಯಾವ ರೀತಿ ಅದನ್ನು ಮುಂದುವರಿಸ್ಲಿಕ್ಕೆ ಹೋಗಿದ್ದೀರಿ, ಯಾಕೆ ಇಲ್ಲಿವರೆಗೂ ರೈತರ ಜೊತೆ ಒಂದು ಸಭೆ ಮಾಡಿಲ್ಲ? ಇವೆಲ್ಲವೂ ಕೂಡ ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ. ನಾಳೆಯ ದಿನ ನಾವು ಇದನ್ನು ಸಂಪೂರ್ಣವಾಗಿ ರೈತರ ಜೊತೆಯಲ್ಲಿ ನಿಲ್ತೇವೆ. ಇದು ಸಂಪೂರ್ಣವಾಗಿ ಈ ರಾಜ್ಯ ಸರ್ಕಾರ ಈ ಒಂದು ಪ್ರಾಜೆಕ್ಟನ್ನು ಕೈ ಬಿಡೋವರೆಗೂ ಕೂಡ ಜನತಾದಳ ಪಕ್ಷದ ನಾಯಕರು ನಮ್ಮ ಹೋರಾಟವನ್ನು ಹಿಂತಗೊಳ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಹಾಗಿದ್ದಾಗ ಡೆವಲಪ್ಮೆಂಟ್ಗೆ ನೀವು ವಿರೋಧಿಸ್ತಾ ಇದ್ದೀರಾ ಅಂದರೆ, ಇಲ್ಲ, ನಾವು ಡೆವಲಪ್ಮೆಂಟ್ 100% ಪರ ಇದ್ದೀವಿ. ಈಗೇನು KDBಯಲ್ಲಿ 910 ಎಕರೆ ಅಕ್ವಿಸಿಷನ್ ಆಗಿದೆ, ಆರೋಹಳ್ಳಿ, ಕೆಂಚಗನಹಳ್ಳಿ ಮತ್ತು ಕೆಂಚಗನಹಳ್ಳಿ ಕಾವಲು ಭಾಗದಲ್ಲಿ. ದಯವಿಟ್ಟು AICT ಅಂತ ಏನು ಹೇಳ್ತಿದ್ದೀರಿ, ಇಲ್ಲೊಂದು ಪೈಲಟ್ ಪ್ರಾಜೆಕ್ಟಾಗಿ ಮಾಡಿ ತೋರಿಸಿ, ಜನಕ್ಕೊಂದು ವಿಶ್ವಾಸ ಮೂಡಿಸಿ. ಇಲ್ಲಿ ನಿಮ್ಮ ಹತ್ರ ದುಡ್ಡು ಇಲ್ಲ, ಅದೆಲ್ಲ BMRDAಯಿಂದ ಸಾಲ ತಗೋತೀನಿ ಅಂತೀರಿ. 3 ವರ್ಷದಲ್ಲಿ ಪ್ರಾಜೆಕ್ಟ್ನ ಸಂಪೂರ್ಣ ಮಾಡ್ತೀವಿ ಅಂತೀರಿ. ನೀವು 3 ವರ್ಷದಲ್ಲಿ ಪ್ರಾಜೆಕ್ಟ್ನ ಸಂಪೂರ್ಣ ಮಾಡಲಿಕ್ಕೆ ಆಗ್ತದಾ? ಇಲ್ಲಿವರೆಗೂ ಯಾವ ಯೋಜನೆಗಳು ಇಷ್ಟು ಕಮ್ಮಿ ಅವಧಿನಲ್ಲಿ 9,000 ಎಕರೆ ನೀವು ಡೆವಲಪ್ ಮಾಡಬೇಕು ಅಂದರೆ ಇದು ಹುಡುಗಾಟದ ಯೋಜನೆನಾ? ನಿಜವೂ ಮಾಡೋಕ್ಕಾಗ್ತದ ಇದನ್ನು? ಜೊತೆಯಲ್ಲಿ ದುಡ್ಡೆಲ್ಲಿದೆ? ಈಗ ಆಲ್ರೆಡಿ ನಿಮಗೆ ಪ್ರಶ್ನೆ ಕೇಳಿದ್ದೀನಿ, ಹುಡ್ಕೋ ಅಂತ ಹೇಳ್ತೀರಿ. ಹುಡ್ಕೋ ನಿಮಗೆ ಸಾಲ ಕೊಡುತ್ತೆ ಅನ್ನೋದೇನಾದರೂ ಅಫಿಷಿಯಲ್ ಆಗಿ ಇಲ್ಲಿವರೆಗೂ ಏನಾದರೂ ಲೆಟ್ರು ಕೊಟ್ಟಿದ್ರೆ ಅದನ್ನು ಸಾರ್ವಜನಿಕ ವಲಯದಲ್ಲಿ ಮುಂದೆಗಡೆ ಬಿಟ್ಬಿಡಿ, ನೋಡ್ತೀವಿ. ಅಥವಾ ಹುಡ್ಕೋಗಿ ಯಾರು ಶೂರಿಟಿ ಕೊಡ್ತೀರಿ? ರೈತರ ಜಮೀನು ಶೂರಿಟಿ ಕೊಡ್ತೀರಾ? ಈಗ ರೈತರ ಜಮೀನು ಮಾರೋಕ್ಕಾಗಲ್ಲ ಅಂತಕ್ಕಂಥದ್ದು ಈಗಾಗಲೇ ನೀವು ಆದೇಶ ಹೊರಡಿಸಿದ್ದೀರಿ. ಈಗ ರೈತ ಅವನಿಗೇನೋ ನಾಳೆ ಕಷ್ಟ ಎದುರಾಯಿತು, ಅವನ ಮಗನ ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವನು ದುಡ್ಡು ಪೂರೈಸಬೇಕಾಗ್ತದೋ, ಅಥವಾ ಆತನಿಗೆ ಆರೋಗ್ಯದ ಸಮಸ್ಯೆ ಎದುರಾಗ್ತದೋ, ಅಥವಾ ಮಕ್ಕಳು ಮರಿಗೆ ಮದುವೆ ಮಾಡಬೇಕು ಅಂತಕ್ಕಂಥದ್ದು ಆ ರೈತ ಏನಾದರೂ ಆಲೋಚನೆ ಮಾಡಿದಂಥ ಸಂದರ್ಭದಲ್ಲಿ ಈಗ ಆ ಜಮೀನನ್ನು ನೀವು ಮಾರಾಟ ಮಾಡಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು ನೀವು ಆದೇಶ ಹೊರಡಿಸಿದ ಮೇಲೆ ಈಗ ಆ ರೈತನ ಪರಿಸ್ಥಿತಿ 3 ವರ್ಷ ಅಂತೀರಾ. 3 ವರ್ಷದಲ್ಲಿ ಪ್ರಾಜೆಕ್ಟ್ನ ನಾವು ಕ್ಲಿಯರ್ ಮಾಡ್ತೀವಿ ಅಂತೀರಾ. 3 ವರ್ಷದಲ್ಲಿ ಮಾಡಿದಿರಾ, ಅದು ಮತ್ತೆ 10 ವರ್ಷ ನಡ್ಕೊಂಡು ಹೋದರೆ ಪ್ರಾಜೆಕ್ಟು, ಮತ್ತು ಆ ರೈತನ ಪರಿಸ್ಥಿತಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ರೈತ ಬೀದಿಗೆ ಬರ್ತಾನೆ. ಅದಕ್ಕೆ ಸಾಮಾಜಿಕವಾಗಿ ನೀವು ಇದನ್ನು ಅಧ್ಯಯನ ಮಾಡಿದ್ದೀರಾ ಅಂತಕ್ಕಂಥದ್ದು ಕೇಳಿದ್ದಿದೆ ಉದ್ದೇಶ. ಬಟ್ ಇಲ್ಲಿವರೆಗೂ ಕಾಂಗ್ರೆಸ್ ಪಕ್ಷದಿಂದ 4 ಜನ ಶಾಸಕರು
ಕಾಂಗ್ರೆಸ್ನ ಶಾಸಕರು ಜಿಲ್ಲೆನಲ್ಲಿ 4ಕ್ಕೆ 4 ಜನವೂ ಇದ್ದೀರಿ. ಯಾರಾದರೂ 10 ಹಳ್ಳಿ ಕಂಡ್ರಪ್ಪ, ಏನು ಭಾಳ ಏನು 150 200 ಸಾವಿರಾರು ಹಳ್ಳಿ ಇಲ್ಲ ಹೋಗೋಕ್ಕೆ. 10 ಹಳ್ಳಿ 3,500 ರೈತ ಕುಟುಂಬ, 15ರಿಂದ ಒಂದು 17,000 ಜನಸಂಖ್ಯೆ ಬರ್ಬೋದು ಆ 10 ಹಳ್ಳಿನಲ್ಲಿ. ಅಲ್ಲಿರ್ತಕ್ಕಂಥ ಶಾಸಕರು ಅಥವಾ ಜಿಲ್ಲೆಯಲ್ಲಿರ್ತಕ್ಕಂಥ 4 ಕಾಂಗ್ರೆಸ್ ಪಕ್ಷದ ಶಾಸಕರು ಹೋಗಿ ಏನಾದರೂ ಪಾಪ ರೈತರ ಹತ್ರ ಹೋಗಿ ಅವ್ರ ಮನೆಗಳಿಗೆ ಭೇಟಿ ಕೊಟ್ಟು ಅಥವಾ ರೈತ ಹೋರಾಟಗಾರರ ಜೊತೆ ಕೂತ್ಕೊಂಡು, ಬುದ್ಧಿಜೀವಿಗಳ ಜೊತೆ ಕೂತ್ಕೊಂಡು, ಇಲ್ಲ ನಾವು ಈ ರೀತಿ ಮಾಡಬೇಕು ಅಂತ ಇದ್ದೀವಿ, ಯೋಜನೆ ನಿಮ್ಮ ಅನಿಸಿಕೆ ಏನು, ಯಾವ ರೀತಿ ಮಾಡಬೇಕು ಅಂತೀರಿ, ಅಥವಾ ನೀವು ಪಾಪ ಕಾಂಗ್ರೆಸ್ನ ಉಪಮುಖ್ಯಮಂತ್ರಿಗಳ ಜಿಲ್ಲೆನಲ್ಲಿರ್ತಕ್ಕಂಥ ಪಟಾಲಂ ಏನಿದೆ ಪಾಪ ಅವ್ರದ್ದೇನೋ ಒಂದು ದೂರಾಲೋಚನೆ ಇದೆಯಲ್ಲ, ವಿಷನರಿ ಲೀಡರ್, ಅವ್ರ ವಿಷನ್ಸ್ ಏನಿದೆ, ಅವ್ರ ಥಾಟ್ ಪ್ರೊಸೆಸ್ ಏನಿದೆ, ಅದನ್ನಾದರೂ ಹೋಗಲಿ ರೈತರ ಮುಂದೆ ಇಟ್ಟು, ಇಲ್ಲ ನಿಮ್ಮ ಜೀವನ ಹಸನಗೊಳಿಸ್ತಕ್ಕಂಥದ್ದಕ್ಕೆ ನಾವು ಈ ಯೋಜನೆ ಮಾಡ್ತಾಯಿದ್ದೀವಿ ಅಂತ ಹೋಗಲಿ ಕನಿಷ್ಠ ಪಕ್ಷ ಹೋಗೊಂದು ಅವ್ರನ್ನ ಭೇಟಿ ಮಾಡ್ತಕ್ಕಂಥ ಪ್ರಯತ್ನ ಆದರೂ ಮಾಡಿದ್ರ? ಏಕಾಏಕಿ ಇಟ್ ಈಸ್ ಎ ಕಂಪ್ಲೀಟ್ ಅನ್ಡೆಮೊಕ್ರೆಟಿಕ್ ವೇ ಆಫ್ ಅಪ್ರೋಚ್. ಇದು ಉಪಮುಖ್ಯಮಂತ್ರಿಗಳು ಮಾತಾಡಿರ್ತಕ್ಕಂಥ ಮಾತುಗಳು ನಿಜಕ್ಕೂ ಆ ಸ್ಥಾನಕ್ಕೆ ಶೋಭೆ ತರ್ತಕ್ಕಂಥದ್ದಲ್ಲ. ಅವರ ನಡವಳಿಕೆಗಳು ಇವತ್ತೇನವರು ರೈತರ ವಿರೋಧಿ ಅಂತಕ್ಕಂಥದ್ದನ್ನ ಬಹುಶಃ ಅವರ ನಡೆಗಳಲ್ಲೇನು ತೋರಿಸಿದ್ದಾರೆ. ನಾಳೆಯ ದಿನ ಜನತಾದಳ ಪಕ್ಷ ನಾವು ಇದನ್ನು ಕೈಗೆ ಎತ್ಕೊತಾ ಇದ್ದೇವೆ ಅಧಿಕೃತವಾಗಿ. ಇಲ್ಲಿಂದ ನಾನು ಮತ್ತೊಮ್ಮೆ ಹೇಳ್ತೇನೆ, ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ಮಾಧ್ಯಮದ ಮಿತ್ರರಿಗೆ 50 ಪುಟದ ಡಾಕ್ಯುಮೆಂಟ್ಸ್ನು ಕೂಡ ನಿಮಗೆ ದಯವಿಟ್ಟು ನಿಮ್ಮ ಕೈಗೆ ತಲುಪಿಸ್ತೇನೆ. ಯಾವ ಕಾರಣಕ್ಕೂ ಕೂಡ ಜನತಾದಳ ಪಕ್ಷ ಈ ವಿಚಾರದಲ್ಲಿ ಈ ಯೋಜನೆಯನ್ನು ಕೈ ಬಿಡೋವರೆಗೂ ಕೂಡ ರೈತರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಏನಿದೆ, ರೈತರ ಪರವಾಗಿ ಕೊನೆಯ ಹಂತದವರೆಗೂ ಕೂಡ ಧ್ವನಿಯಾಗಿ ಕೆಲಸ ಮಾಡ್ತೇವೆ, ರೈತರ ಜೊತೆಯಲ್ಲಿ ನಿಲ್ತೇವೆ. ಒಟ್ಟಾರೆಯಾಗಿ ಆ ರೈತ ಕುಟುಂಬಗಳು ಇವತ್ತೇನು ನೋವಿನಲ್ಲಿದೆ ಅವರ ಜೊತೆಯಲ್ಲಿ ಜನತಾದಳ ಪಕ್ಷ ನಿರಂತರವಾಗಿ ಇರುತ್ತೆ ಅಂತಕ್ಕಂಥದ್ದು ನಾಳೆಯಿಂದ ನಾವು ಒಂದು ಹೋರಾಟ ಪ್ರತಿಭಟನೆ ಮೂಲಕ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ನಾಳೆ ಒಂದೇ ದಿನ ಅಲ್ಲ ಈ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇದನ್ನು ಹೋರಾಟದ ಸ್ವರೂಪ ಇನ್ನು ಯಾವ್ಯಾವ ರೀತಿ ಪಡ್ಕೊಳ್ತದೋ ಮುಂದಕ್ಕೆ ನೋಡೋಣ. ಆದರೆ ಯಾವ ಹಂತಕ್ಕೆ ಬೇಕಾದರೂ ಹೋಗ್ತಕ್ಕಂಥದ್ದಕ್ಕೆ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರ ಆದೇಶದ ಮೇರೆಗೆ ನಾವೆಲ್ಲರೂ ಕೂಡ ಇವತ್ತು ಈ ಪಾರ್ಟಿ ಕಟ್ಟಿರ್ತಕ್ಕಂಥದ್ದೇ ರೈತ ಪರವಾದಂಥ ಕಾಳಜಿ, ಕಮಿಟ್ಮೆಂಟು, ಚಿಂತನೆ, ಬದ್ಧತೆಯಿಂದ. ಆ ಹಿನ್ನೆಲೆಯಲ್ಲಿ ಇವತ್ತು ರೈತರ ಜೊತೆಯಲ್ಲಿ ನಿಲ್ತಕ್ಕಂಥದ್ದು ನಮ್ಮ ಧರ್ಮ ಇದೆ, ಅದನ್ನು ನಾವು ಮಾಡ್ತೇವೆ. ಇದು ಭಾಳ ಸ್ಪಷ್ಟವಾಗಿ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಥ್ಯಾಂಕ್ ಯು. ರೈತರಿಗೆ ಆಗ್ತಕ್ಕಂಥ ಅನ್ಯಾಯದ ಪರವಾಗಿ ನಿಲ್ಲೋ ಉದ್ದೇಶನ ಅಥವಾ ಡಿ ಕೆ ಶಿವಕುಮಾರ್ ಮತ್ತು ಅವರ ಕುಟುಂಬದ ವಿರುದ್ಧ ಇರತಕ್ಕಂಥ ಒಂದು ವೈಷಮ್ಯನ ಅಥವಾ ಬೆಂಗಳೂರು ಅಭಿವೃದ್ಧಿ ಆಗುವ ದೃಷ್ಟಿಯಲ್ಲಿ ಏನಾದರೂ ಸರ್ಕಾರ ಹೇಳಿದೆ ಅನ್ನೋದು ಯಾವ ರೀತಿಯಲ್ಲಿ ಇಲ್ಲಿ ಯಾರನ್ನು ಕೂಡ ವೈಯಕ್ತಿಕವಾಗಿ ನಾವು ವಿರೋಧ ಮಾಡ್ತಾ ಇರ್ತಕ್ಕಂಥದ್ದಿಲ್ಲ. ನಮ್ಮ ರಾಜಕಾರಣದ ಜೀವನದಲ್ಲಿ ಸನ್ಮಾನ್ಯ ದೇವೇಗೌಡರ ಸಾಹೇಬರಾಗಲಿ, ಸನ್ಮಾನ್ಯ ಕುಮಾರಣ್ಣ ಅವರಾಗಲಿ, ಅಥವಾ ನಾವುಗಳೇ ಆಗಲಿ, ರಾಜಕೀಯವಾಗಿ ವಿಷಯಾಧಾರಿತವಾಗಿ ನಾವು ಕೆಲವೊಂದಷ್ಟು ವಿಷಯಗಳ ಬಗ್ಗೆ ಇವತ್ತು ರೈತರಿಗೆ ಆಗ್ತಾ ಇರ್ತಕ್ಕಂಥ ಸಮಸ್ಯೆ ಬಗ್ಗೆ ನಾವು ಮಾತನಾಡ್ತಕ್ಕಂಥ ಇವತ್ತು ಪರಿಸ್ಥಿತಿ ನಮ್ಮನ್ನು ಈ ರಾಜ್ಯ ಸರ್ಕಾರ ದೂಡಿದ್ದಾರೆ. ಏಕೆಂದರೆ ನಾನು ಪ್ರಾರಂಭದಲ್ಲಿ ಹೇಳಿದೆ, ಇದು ಕುಮಾರಣ್ಣನ ಕನಸಿನ ಕೂಸು ಅಂತಕ್ಕಂಥದ್ರ ಬಗ್ಗೆ ಕಾಂಗ್ರೆಸ್ನವ್ರು ಏನು ಹೇಳಿದರು. ಆದರೆ ಕುಮಾರಣ್ಣವ್ರು ಯಾವ ರೀತಿ ನಡ್ಕೊಂಡ್ರು ರೈತರ ಜೊತೆಯಲ್ಲಿ, ಎಷ್ಟು ಸಭೆಗಳನ್ನ ಮಾಡಿದರು. ಆದರೆ ಕಾಂಗ್ರೆಸ್ನವ್ರು ಇಲ್ಲಿವರೆಗೂ ಮಾಡೋಕ್ಕಾಗಿದೆಯೋ ಒಂದು ಸಭೆ ಮಾಡಿದ್ದಾರೆ. ಅವರು ಉಪಮುಖ್ಯಮಂತ್ರಿಗಳು ಮಾಡಿದ್ದಾರೆ ಒಂದು ಸಭೆ. ಪ್ಲಸ್ ನಾವು ಡೆವಲಪ್ಮೆಂಟ್ ವಿಚಾರದಲ್ಲಿ ನಾವು ಎಂದೂ ಕೂಡ ವಿರೋಧ ಮಾಡ್ತಕ್ಕಂಥವ್ರಲ್ಲ. ಈಗಲೂ ಕೂಡ ಮತ್ತೆ ಹೇಳ್ತೇನೆ, ಆ 910 ಎಕರೆ KIDB ಅಕ್ವಿಸಿಷನ್ ಏನಾಗಿದೆ ಅದು ಸಂಪೂರ್ಣವಾಗಿ ನೆಲ ಕಚ್ಚಿದೆ. ಮಾಡಿ ಅಲ್ಲೊಂದು AICT ತೊಗೊಬನ್ನಿ, ನಿಮ್ಮ ಕಲ್ಪನೆ ಏನಿದೆ ತೋರಿಸಿ, ನಾವು ಖಂಡಿತವಾಗ್ಲೂ ತುಂಬೃದಯದಿಂದ ಸ್ವಾಗತ ಮಾಡ್ತೇವೆ. ಇಲ್ಲಿ ಯಾರನ್ನೂ ವೈಯಕ್ತಿಕವಾಗಿ ವಿರೋಧ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಒಟ್ಟಾರೆಯಾಗಿ ಇವತ್ತು ರೈತರ ಮೇಲೆ ಆಗ್ತಾ ಇರ್ತಕ್ಕಂಥ ಈ ದೌರ್ಜನ್ಯದ ವಿರುದ್ಧವಾಗಿ ಇವತ್ತು ನಾವು ಪ್ರಶ್ನೆಯನ್ನು ಮಾಡ್ತಾ ಇದ್ದೇವೆ. ಅವತ್ತು ಕೂಡ ಏನು ರೈತರು ಕುಮಾರಣ್ಣ ಅವರು ಸಭೆ ಕರೆದು ಚರ್ಚೆ ಮಾಡ್ತಾ ಇದ್ದಂಗೆ, ಇಲ್ಲ ನಾವು ಈ ಜಮೀನು ಕೊಟ್ಬಿಡ್ತೀವಿ ಅಂತಕ್ಕಂಥದ್ದು ಏನು ಬಹುತೇಕ ರೈತರು ಯಾರು ಕೂಡ ಹೇಳ್ದಂಥವ್ರು ಇಲ್ಲ.
ಅದರಲ್ಲಿ ಒಂದಷ್ಟು ಪರ್ಸೆಂಟೇಜು ಕುಮಾರಣ್ಣ ಅವ್ರು ಹೇಳದಂಥ ಮಾತಿಗೆ ಒಪ್ಕೊಂಡಂಥ ರೈತರುಗಳು ಇದ್ದಾರೆ. ಇನ್ನು ಕೆಲವೊಂದಷ್ಟು ಪ್ರಮಾಣದ ಪರ್ಸೆಂಟೇಜ್ನ ರೈತರುಗಳು ಇಲ್ಲ, ಇದು ಬೇಡ, ನಾವೇನು ಕೃಷಿ ಮಾಡ್ಕೊಂಡು ಹೋಗ್ತಾ ಇದ್ದೇವೆ, ನಾವು ಕೃಷಿಯ ಪದ್ಧತಿಯನ್ನು ನಂಬ್ಕೊಂಡು ಫಲವತ್ತಾದಂಥ ಭೂಮಿ ಇದೆ, ದಯವಿಟ್ಟು ಇದು ಯಾವುದೇ ರೀತಿ ನಾವು ಬೇರೆ ಡೆವಲಪ್ಮೆಂಟ್ಗೋಸ್ಕರ ನಾವು ನಮ್ಮ ಜಮೀನನ್ನು ಕೊಡಲಿಕ್ಕೆ ನಾವು ಸಿದ್ಧ ಇಲ್ಲ ಅಂತ ಹೇಳಿದ್ಮೇಲೆ ಕುಮಾರಣ್ಣ ಅವರು ಸ್ವಾಭಾವಿಕವಾಗಿ ಕೈ ಬಿಟ್ಟರು. ನಾನು ಅದನ್ನೇ ಹೇಳ್ತಾ ಇರೋದು, ಈಗ ಕುಮಾರಣ್ಣ ಅವರು ಕರೆದು ಮಾತಾಡಿದ್ರೆ ತಾನೇ ನಿಮ್ಗೆ ಗೊತ್ತಾಗೋದು ಅನಿಸಿಕೆಗಳೇನಿದೆ, ಅವ್ರ ಸಮಸ್ಯೆಗಳೇನಿದೆ, ಅವ್ರ ನೋವುಗಳೇನಿದೆ ಅಂತ ಕರಿದೇ ಹೋದರೆ ಮತ್ತು ನಿಮ್ಮ ಸಮಸ್ಯೆ ಎಲ್ಲ ಅರ್ಥ ಆಗ್ತದೆ. ಹೇಳಿ ಅಣ್ಣ ಬೇರೆ. ರೈತರ ಪರವಾಗಿ ನಿಂತ್ಕೊಂಡು ಸರ್ಕಾರದ ನೀವೇನಾದ್ರೂ ಮಾತುಕತೆ ಮಾಡ್ತೀರಾ? ನಾನು ಹೇಳಿದ್ನಲ್ಲಣ್ಣ, ಯಾವ ಹಂತಕ್ಕೆ ಬೇಕಾದರೂ ಹೋಗ್ತೇವೆ. ಯಾಕೆಂದರೆ ಅದಕ್ಕೆ ಇತ್ತೀಚೆಗೆ ಚನ್ನರಾಯಪಟ್ಟಣ ಹೋಬಳಿನೂ ನಾನು ಉದಾಹರಣೆ ಕೊಟ್ಟೆ. ದೇವನಹಳ್ಳಿ ತಾಲೂಕಿನಲ್ಲಿ 1000 ದಿನಕ್ಕೂ ಹೆಚ್ಚು ದಿನ ರೈತರು ಪ್ರತಿಭಟನೆ ಹೋರಾಟ ಮಾಡಿದರು. ಅದರಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು 2 ಬಾರಿ ಭಾಗಿಯಾಗಿದ್ದರು, ಇಫ್ ಯು ರಿಮೆಂಬರ್. ಹಾಗಾಗಿ ಇದು ನಮ್ಮ ಜಿಲ್ಲೆಯ ರೈತರ ಜೀವನೋಪಾಯದ ವಿಚಾರ. ಹಾಗಾಗಿ ನಮಗೆ ಕರ್ತವ್ಯನೂ ಇದೆ, ಜವಾಬ್ದಾರಿನೂ ಇದೆ. ಜವಾಬ್ದಾರಿ ಮೆರಿಬೇಕಾಗ್ತದೆ. ರೈತರ ಜೊತೆ ನಾವು ಕೊನೆಯವರೆಗೂ ಕೂಡ ಹೋರಾಟದಲ್ಲಿ ಇರ್ತೇವೆ. ರೈತರು ನೋಡಿ, ಇಲ್ಲಿ ಯಾವ ಪಾರ್ಟಿ ಶಾಲ ಹಾಕ್ಕೊಂಡು ನಿಂತಿರ್ತಕ್ಕಂಥವ್ರಲ್ಲ. ರೈತರ ಸಂಕೇತ ಏನ್ರಿ? ಹಸಿರು, ಗ್ರೀನ್. ರೈತರ ಸಂಕೇತ ಏನು? ಹಸಿರು ಶಾಲ ಹಾಕೊಳ್ಳೋರು ಯಾರು? ರೈತರೇ ತಾನೆ. ಇವರು ಸುಮ್ಮನೆ ಇನ್ಯಾವುದೋ ಪಾಪ ಬೇರೆ ಬೇರೆ ಪಕ್ಷದ ಕಡೆ ಗುರುತಿಸ್ಕೊಂಡಿರ್ತಕ್ಕಂಥ ರೈತರು ಅಂತ ಇವ್ರು ಹೇಳ್ಬೋದು. ರೈತರು ಅಂದಮೇಲೆ ಎಲ್ಲರೂ ಒಂದೇ. ಅದನ್ನು ಪೊಲಿಟಿಸೈಸ್ ಮಾಡ್ತಕ್ಕಂಥ ಅಗತ್ಯತೆ ಬೇಡ. ಏನೆಲ್ಲ ಹಂಗಾರೆ ಉಪಮುಖ್ಯಮಂತ್ರಿಗಳಿಗೆ ಯಾವ್ಯಾವ ರೈತರು ಯಾವ್ಯಾವ ಪಾರ್ಟಿ ಅಂತ ಏನು ಮಕ ನೋಡ್ತಾ ಇದ್ದಂಗೆ ಗೊತ್ತಾಗ್ಬಿಡ್ತದ? ಎರಡ ಮಾಗಡಿ ಶಾಸಕರಾದ ಬಾಲಕೃಷ್ಣ ಅವರು ಸರ್ಕಾರಿ ಜಮೀನು ಒತ್ತುವರಿ ಮಾಡಿಕೊಂಡು ಎನ್.ಆರ್. ರಮೇಶ್ ಅವರು ಕಂಪ್ಲೇಂಟ್ ಏನು ನನ್ಗೆ ಗೊತ್ತಿಲ್ಲಪ್ಪ ವಿಚಾರ. ಏನು ಮಂಜಣ್ಣ? ಆಗಲಿ, ಇನ್ನೇನು ಲೋಕಾಯುಕ್ತ ಲಾಡ್ಜ್ ಆದಮೇಲೆ ಅದೇನು ತನಿಖಾ ಸತ್ಯತೆ ಏನಿದೆ ಹೊರಗಡೆ ಬರಲಿ, ಆಮೇಲೆ ಚರ್ಚೆ ಮಾಡಿ ನಾವೇನು. ಓಕೆ ಅಣ್ಣ, ಥ್ಯಾಂಕ್ ಯು. ಏನು ದಾಖಲೆ ಅಣ್ಣ? ನಮ್ಮ ಹತ್ರನೂ ಇದೆಲ್ಲ ಡಾಕ್ಯುಮೆಂಟೇಷನ್. ಏನು ಕಡತಗಳಲ್ಲಿ ಮುಚ್ಚಿಡ್ಬೇಕಾಗ್ತದ? ಈಗ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಅವತ್ತಿನ ಒಂದು ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ನ ವಿರೋಧಿಸಿದಂಥವ್ರು ಇದೇ ಕಾಂಗ್ರೆಸ್ನವರು. ಅದೇನು ಮಾಡ್ತಾರೆ ಮಾಡಲಿ, ಬನ್ನಿ. ಅದೇನು ನಾವು ನೋಡಿಲ್ವ ಅವ್ರು ಬಿಡುಗಡೆ ಮಾಡಿದ ದಾಖಲೆನ? ಅದೆಂಥದೋ ಪಾಪ ಪರಿಹಾರಕ್ಕೆ ಅರ್ಜಿ ಕೇಳಿದ್ರು ಅಂತ, ಅದು ಯಾರ ಪಾಪ ಮಹಾನ್ ಭಾವ ಪಕ್ಕದಲ್ಲಿ ಕಿವಿ ಊದ್ಬಿಟ್ಟ ಅಂತ ಆ ವಿಷಯ ತಿಳ್ಕೊಳ್ದಿರಾ? ಆ ಥರ ದಾಖಲೆ ಅಷ್ಟೇ ಅವ್ರದ್ದು, ಕಾಂಗ್ರೆಸ್ ಅವ್ರು. ಥ್ಯಾಂಕ್ ಯು ಅಣ್ಣ. ನೀವು ರಾಜ್ಯ ಪ್ರವಾಸವನ್ನು ಮಾಡಿದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಹೌದಣ್ಣ. ಒಟ್ಟಾರೆ ಅನುಭವ ಈಗ ನಾವು ಇಲ್ಲಿ ಪಾರ್ಟಿ ಆಫೀಸಲ್ಲಿ ಕೂತ್ಕೊಂಡು ಅಥವಾ ಇಲ್ಲೆಲ್ಲರೂ ಒಳಗಡೆ ಕ್ಲೋಸ್ ಡೋರಲ್ಲಿ ಕೂತ್ಕೊಂಡು ಮಾಡೋವಂಥ ಸಭೆಗಳಿಗೂ ಪ್ರಾಕ್ಟಿಕಲಿ ನಮಗೆ ಆನ್ ಗ್ರೌಂಡ್ ಎಕ್ಸ್ಪೀರಿಯೆನ್ಸ್ಗಳು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಸಿಗ್ತಕ್ಕಂಥ ಅನುಭವ ನಾವು ಮ್ಯಾಚ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಒಂದು ಇದರಲ್ಲಿ ಭಾಳ ಚೆನ್ನಾಗೇ ಈ ಪಕ್ಷದ ಕಾರ್ಯಕರ್ತನಾಗಿ ನನಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಸಿಕ್ಕಂಥ ವಿಚಾರ, ಇಡೀ ರಾಜ್ಯ ವ್ಯಾಪ್ತಿ ಇವತ್ತು ಜನತಾದಳ ಪಕ್ಷವನ್ನು ಪ್ರೀತಿಸ್ತಕ್ಕಂಥ ಒಂದು ವರ್ಗ ಇದೆ. ಅತ್ಯಂತ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ. ಜೊತೆಯಲ್ಲಿ ನಮ್ಮ ಅಭ್ಯರ್ಥಿಗಳು ಅಷ್ಟೇ. ಮುಂಬರ್ತಕ್ಕಂಥ ಸ್ಥಳೀಯ ಚುನಾವಣೆಯಿಂದ ಹಿಡಿದು ಎಲ್ಲ MLA ಎಲೆಕ್ಷನ್ವರೆಗೂ ಕೂಡ ಹೋರಾಟವನ್ನು ಮಾಡ್ತೇವೆ. ಪ್ರತಿ ವಿಚಾರದಲ್ಲೂ ಆ ಜಿಲ್ಲೆ ಆಯಾ ತಾಲೂಕುಗಳಲ್ಲಿ ಏನೇನು ಸಮಸ್ಯೆಗಳು ಎದುರು ನೋಡ್ತಾ ಇದ್ದಾರೆ ಇವೆಲ್ಲವನ್ನು ಮುಂದಿಟ್ಕೊಂಡು ಹೋರಾಟ ಮಾಡ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸವೂ ಕೂಡ ಆ ಒಂದು ಸಭೆಯಲ್ಲಿ ಮೂಡಿಸಿದ್ದಾರೆ ಒಟ್ಟಾರೆಯಾಗಿ. ಹೇಳೋಣ ಧರ್ಮಸ್ಥಳದ್ದೇನೋ ಅಂತ. ಸುಪ್ರೀಂ ಕೋರ್ಟ್ ನಲ್ಲಿ ವಜಾಗಿದ್ದು ಕೇಸು, ಸೊ ಅದನ್ನೇ ಮುಚ್ಚಿಟ್ಟು ರಾಜ್ಯ ಸರ್ಕಾರ SIT ಮಾಡಿದೆ.
ಎಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರ ಉದ್ದೇಶಪೂರ್ವಕವಾಗಿ ತನಿಖೆಗೆ ಮುಂದಾಗಿದೆ, SIT ಮಾಡ್ತಾ ಇವೆಲ್ಲಕ್ಕಿಂತ ತಂತ್ರನ ರಾಜ್ಯ ಸರ್ಕಾರದ ಭಾಗವಾಗಿದೆ. ಈಗ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರದ್ಧಾ ಕೇಂದ್ರ ಅಂತಕ್ಕಂಥದ್ದು ನಮ್ಮ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟಾಗ್ತಕ್ಕಂಥ ನಿಟ್ಟಿನಲ್ಲಿ ಕೆಲವೊಂದಷ್ಟು ನಡೆಗಳು ಈ ರಾಜ್ಯ ಸರ್ಕಾರ ಏನು ಇಡ್ತು, SITಯನ್ನು ತರಾತುರಿಯಲ್ಲಿ ರಚನೆ ಮಾಡಿದ್ದೇನೋ ಮಾಡಿದರು. ಬಟ್ ಅಂತಿಮವಾಗಿ ಅದರಿಂದ ಹೊರಗಡೆ ಬಂದಂಥ ಫಲವಾದರೂ ಏನು, ಅದು ಯಾರೋ ಬುರುಡೆ ಪ್ರಕರಣ ಅಂದರು, ಅಲ್ಲೂ ಕೂಡ ಯಾವುದೇ ರೀತಿ ನಮಗೆ ಆ ವಿಷಯದಲ್ಲಿ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ಲಿಕ್ಕೆ ಆಗಲಿಲ್ಲ. ಇನ್ನು ವಿಧಾನ ಕಲಾಪದಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಷಡ್ಯಂತ್ರ ಅಂತಕ್ಕಂಥ ಪದ ಬಳಸ್ತಾರೆ. ಆ ಷಡ್ಯಂತ್ರದ ಹಿಂದೆ ಇರ್ತಕ್ಕಂಥ ವ್ಯಕ್ತಿಗಳನ್ನೂ ಕೂಡ ಇವತ್ತು SITಯ ತನಿಖೆ ಮೂಲಕ ಅದನ್ನು ಕೂಡ ಹೊರಗಡೆ ತಗೊಂಡು ಬರಲಿಕ್ಕೆ ಆಗಲಿಲ್ಲ. ಒಟ್ಟಾರೆಯಾಗಿ ನಮ್ಮ ಧಾರ್ಮಿಕ ಕೇಂದ್ರದ ಬಗ್ಗೆ ಹಲವಾರು ದಿನಗಳು ಒಂದು ರೀತಿ ಅನುಮಾನಗಳಿಗೆ ಎಡೆ ಮಾಡ್ಕೊಳ್ತಕ್ಕಂಥದ್ದಕ್ಕೆ ರಾಜ್ಯ ಸರ್ಕಾರ ತಗೊಂಡಂಥ ಕೆಲವೊಂದಷ್ಟು ನಡೆಗಳು ನಿಜಕ್ಕೂ ಕೂಡ ಅಕ್ಷಮ ಅಪರಾಧ ಅಂತಕ್ಕಂಥದ್ದು ಇವತ್ತು ಇಡೀ ರಾಜ್ಯದ ಜನತೆಯೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಜಾತಿ ಗಣತಿ ಆಗ್ತಿದೆ, ಸಾಮಾಜಿಕ ಶೈಕ್ಷಣಿಕ ಗಣತಿ ಆಗ್ತಿದೆ, ತುಂಬಾ ಲೇಟ್ ಪ್ರೋಸೆಸ್ ಆಗ್ತಿದೆ, ಸಿದ್ಧತೆ ಇದೆ ಮಾಡ್ಕೊಂಡಿದೆ ಸರ್ಕಾರ. ಸರ್, ತಾವೇ ಮಾಧ್ಯಮಗಳಲ್ಲಿ ಕಳೆದ 2-3 ದಿನಗಳಿಂದ ಸುದ್ದಿ ಪ್ರಕಟಣೆ ಮಾಡ್ತಾ ಇದ್ದೀರಿ. ಏನು ಕೆಲವೊಂದಷ್ಟು ಈ ಆ್ಯಪ್ಗಳು, ಈ ಸರ್ವರ್ಗಳು ಇವೆಲ್ಲವೂ ಕೂಡ ಟೆಕ್ನಿಕಲ್ ಗ್ಲಿಚ್ಚಿಂದ ಏನು ಫೇಲ್ಯೂರ್ಗಳು ಕಾಣ್ತಾ ಇದೆ. ಬೆಂಗಳೂರು ಸಿಟಿ ಇಲ್ಲಿ ಇರ್ತಕ್ಕಂಥ ಈಗ ಆ್ಯಪ್ನ ಕ್ರಿಯೇಷನ್ ಮಾಡ್ತಕ್ಕಂಥ ಹುಡುಗರುಗಳು ಯಾವ ಹಂತದ ಟ್ಯಾಲೆಂಟ್ ಹುಡುಗರುಗಳು ಇಲ್ಲಿದ್ದಾರೆ ಅಂದರೆ ಬೇರೆ ಬೇರೆ ಹೊರದೇಶಗಳಿಗೆ, ಬೇರೆ ಬೇರೆ ರಾಜ್ಯಗಳಿಗೆ ಇವತ್ತು ಇಲ್ಲಿರ್ತಕ್ಕಂಥ ಬಹಳ ಪ್ರತಿಭಾವಂತ ಯುವಕರುಗಳು ಈ ಆ್ಯಪನ್ನು ಕ್ರಿಯೇಷನ್ ಮಾಡ್ತಕ್ಕಂಥದ್ದು ಇವೆಲ್ಲ ಮಾಡ್ತಾ ಇದ್ದಾರೆ. ಆದರೆ ಇಂಥ ಒಂದು ಸಮಯದಲ್ಲಿ ರಾಜ್ಯ ಸರ್ಕಾರ ಅದೇನೋ ಅವ್ರ ಲೆಕ್ಕಾಚಾರದ ಪ್ರಕಾರ 1,43,00,000 ಮನೆಗಳಿದೆ ಅಂತಕ್ಕಂಥದ್ದು ಅವ್ರು ಹೇಳ್ತಾ ಇದ್ದಾರೆ. ಅವರೇನಂದ್ರು ಪ್ರಾರಂಭಿಕ ಹಂತದಲ್ಲಿ ಈಗ ಹಿಂದುಳಿದಿರ್ತಕ್ಕಂಥ ಆಯೋಗ ಮಧುಸೂದನ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತೇನು ನಡೀತಾ ಇದೆ ಈ ಸೋಷಿಯೋ ಎಕನಾಮಿಕ್ ಜಸ್ಟಿಸ್ ಸರ್ವೆ, ಇಲ್ಲಿವರೆಗೂ ಎಷ್ಟು ಮನೆಗಳನ್ನ ತಲುಪಲಿಕ್ಕಾಗಿದೆ? 4 ಲಕ್ಷ ಮನೆಗಳು ತಲುಪಿದ್ದಾರೆ. ಅವ್ರ ರಿಪೋರ್ಟ್ ಪ್ರಕಾರ, ಸರ್ಕಾರದ ಮಾಹಿತಿ ಪ್ರಕಾರ, ಅವರ ರಿಪೋರ್ಟ್ ಪ್ರಕಾರವೇ 1,43,00,000 ಮನೆಗಳಿದೆ ಅಂದಾಗ 15 ದಿನದಲ್ಲಿ 420 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದೆಲ್ಲವನ್ನು ನಾವು ವರದಿ ರಿಪೋರ್ಟನ್ನು ರೆಡಿ ಮಾಡಿ ರಾಜ್ಯದ ಜನತೆ ಮುಂದೆ ಇಡ್ತೀವಿ ಅಂತಕ್ಕಂಥದ್ದು ಏನು ಹೇಳ್ತಾ ಇದ್ದಾರೆ. 4 ಲಕ್ಷ ಮನೆಗೆ ತಲುಪಿದ್ದೀರಾ. ಇನ್ನೇನು ವಿಜಯದಶಮಿ ಬರ್ತಾ ಇದೆ, ದಸರಾ 2ನೇ ತಾರೀಕು. ನೀವೇನಂದ್ರಿ, ಇದು ಈ ರಜಾ ಇರ್ತದೆ, ಈ ಟೈಮಲ್ಲಿ ಶಿಕ್ಷಕರು ಸಿಗ್ತಾರೆ, ಸರ್ಕಾರಿ ಸಿಬ್ಬಂದಿಗಳು ಸಿಗ್ತಾರೆ, ಗೌರವಧನ ಆಮೇಲೆ ಅದು ಇಲ್ಲಿ ಆಯ್ತು. ಗೌರವಧನ ಇಲ್ಲಿವರೆಗೂ ಕೊಟ್ಟಿಲ್ಲ ಅನ್ನೋದು ಕೂಡ ಭಾಳ ಜನ ಹೇಳಿದ್ರು. ಅದಾಗಲಿ ವರದಿ ಆದಮೇಲೆ ಗೌರವಧನ ಆಯ್ತು, ಅದು ಮಾತಾಡೋದನ. ಬಟ್ ಇಲ್ಲಿವರೆಗೂ ಎಷ್ಟು ಜನ ಮನೆಗಳು ತಲುಪಿದ್ದೀರಿ? 4 ಲಕ್ಷ ಮನೆಗಳು. ಆಮೇಲೆ 60 ಪ್ರಶ್ನೆಗಳಲ್ಲಿ ಪದೇ ನಿಮ್ಮ ಸರ್ವರ್ ಹ್ಯಾಂಗ್ ಆದರೆ ನೀವು ಹೋಗಿ ನೀವು ಪ್ರಶ್ನೆ ಕೇಳೋಕ್ಕೆ ನಿಮಗೆ 1,43,00,000 ಮನೆಗಳು ಅಂತ ಹೇಳಿದ್ರೆ ಒಬ್ಬೊಬ್ರಿಗೂ 60 ಪ್ರಶ್ನೆ ಅಂದರೆ ಆ ಸರ್ವರ್ಗಳು ಹ್ಯಾಂಗ್ ಆದರೆ ಏನು ಮಾಡ್ತೀರಿ ನೀವು? ಯಾವಾಗ ಅಚೀವ್ ಮಾಡ್ತೀರಿ? ಆಮೇಲೆ ಈಗ ಏನಾಗುತ್ತೆ ಅಲ್ಟಿಮೇಟ್ಲಿ, ಈಗ 15 ದಿನದ ಗಡುವು ಮುಗಿದೋಗುತ್ತೆ, 420 ಕೋಟಿ ಹೋಗ್ಬಿಟ್ಟು ಮತ್ತೆ ಆ ಎಸ್ಟಿಮೇಷನ್ನ ಏರಿಕೆ ಮಾಡ್ಕೊತೀರಿ, ಮತ್ತದು 650 ಕೋಟಿ ಅಂತ ತೋರಿಸ್ತೀರಿ. ಮತ್ತು 15 ದಿನ ನಿಮಗೆ ಈಗ ಮತ್ತೆ ಶಾಲಾ ಕಾಲೇಜ್ಗಳು ಇವೆಲ್ಲ ಪ್ರಾರಂಭ ಆದಮೇಲೆ ನಿಮ್ಮ ಶಿಕ್ಷಕರಲ್ಲಿ ಸಿಗ್ತಾರೆ ಮಾಡೋದಕ್ಕೆ. ಸೆನ್ಸಸ್ ಮಾಡಿದ್ರು ಟ್ರೈನಿಂಗೇ ಕೊಡೋಕ್ಕಾಗಿಲ್ಲ ಅವ್ರ ಕೈಲಿ. ಟ್ರೈನಿಂಗ್ ಕೊಟ್ಟು ಮಾಡ್ಸೋಕ್ಕಾಗಿಲ್ಲ. ಶ್ರೀಕಂಠೇಗೌಡರು ಸಾಹೇಬ್ರು ಹೇಳ್ದಂಗೆ ಕೊಟ್ಟಿಲ್ಲ. ಪಾಪ ಯಾವ ರೀತಿ ನೀವು ಕಂಡಕ್ಟ್ ಮಾಡಬೇಕು ಈ ಸರ್ವೇನ ಅನ್ನೋದು ಕೂಡ ನೀವು ಮಾಡ್ಕೊಂಡಿಲ್ಲ ಸರ್ಕಾರ. ನೀವು ಏನು ಸಾಧನೆ ಮಾಡೋಕ್ಕೆ ಹೋಗ್ತಿದ್ದೀರಿ? ಹಂಗೆ ನಾನು ಒಂದು ಪ್ರಶ್ನೆ ಕೇಳೋದಾದರೆ, ಈಗ ಮೊನ್ನೆ ಒಂದು ಹಿಂದುಳಿದ ವರ್ಗದ ಆಯೋಗದಲ್ಲಿ ಮಾಡ್ಕೊಂಡ್ರಲ್ಲಣ್ಣ ಸರ್ವೆ, ಎಷ್ಟು 190 ಕೋಟಿನಾ? 187 ಕೋಟಿ ಆಯಿತು. ಹೋಗಲಿ, ಆ ಸೋಷಿಯೋ ಎಕನಾಮಿಕ್ ಸರ್ವೆನಲ್ಲಿ ವರದಿ ಆದರೂ ಏನು ಬಂದಿದೆ ಅನ್ನೋದಾದರೂ ಸಾರ್ವಜನಿಕವಾಗಿ ಇಟ್ಬಿಡಿ. ಆ ಸರ್ವೆ ರಿಪೋರ್ಟ್ನ ಯಾಕೆ ಹಾಳು ಮಾಡ್ತೀರಿ? ಅಷ್ಟು ದುಡ್ಡು ಕಾಸು ಟ್ಯಾಕ್ಸ್ ಪೇಯರ್ಸ್ ಮನಿ ಖರ್ಚು ಮಾಡ್ಕೊಂಡಿದ್ದೀರಿ, ಅದಾದರೂ ಪ್ರಕಟಣೆ ಹೊರಡಿಸಿ. ಪಬ್ಲಿಕ್ ಡೊಮೇನ್, ಪಬ್ಲಿಕ್ ಪ್ಲಾಟ್ಫಾರ್ಮ್ಸಲ್ಲಿ ಬಿಡೋಕ್ಕೇನಿದೆ? ಅದನ್ನು ಅಷ್ಟು ಖರ್ಚು ಮಾಡಿದ್ದೀರಲ್ಲ ಟ್ಯಾಕ್ಸ್ ಪೇಯರ್ಸ್ ಮನಿ, ಅದು ಮಾಡಲಿಲ್ಲ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ನೋಡ್ಬೇಕು. ಸಿದ್ದರಾಮಯ್ಯ ತಮ್ಮ ಕುರ್ಚಿ ಉಳಿಸ್ಕೊಳ್ಳುವ ಒಂದು ತಂತ್ರದ ಭಾಗ ಅಂತ ಒಂದು ಕಡೆ ಇದೆ ಈ ಒಂದು ಸರ್ವೆ, ಅದೊಂದು ಆರೋಪ ಇದೆ.
ಎಲ್ಲ ನೋಡೋಣ ಬನ್ನಿ ಸರ್, ಎಲ್ಲೆಲ್ಲಿಗೆ ಹೋಗಿ ನಿಲ್ಲುತ್ತೆ ಚರ್ಚೆ ಮಾಡೋಣ. ಥ್ಯಾಂಕ್ ಯು.